ಎಲ್ಲ ಸ್ಪರ್ಧಾ ಮಿತ್ರರಿಗೂ ಇಂದಿನ ವಿಜ್ಞಾನ ತರಗತಿಗೆ ಸ್ವಾಗತ. ರಾಜ್ಯದಲ್ಲಿ ನಡೀತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಕೆಎ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ ಅಂದ್ರೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅವುಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ವಿಜ್ಞಾನ ಪ್ರಶ್ನೆಗಳನ್ನ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಬಂದಿದ್ದೀನಿ ಬಿಡಿಸೋದಕ್ಕೆ. ಇವುಗಳನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಈಸಿ ಆಗುತ್ತೆ, ಹೌದಾ? ಇಲ್ಲಿ ಬರೀ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡದೆ ಅವುಗಳನ್ನ ಅದೇ ಆನ್ಸರ್ ಯಾಕಾಗುತ್ತೆ ಮತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಆಗಿರ್ಬೋದು. ಇನ್ನು ಬರ್ತಕ್ಕಂಥ ಎಲ್ಲ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆಎ ವತಿಯಿಂದ ಅಥವಾ ಯಾವುದೇ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಟಾಪಿಕ್ಗಳಿಂದ ಯಾವ ತರ ನಾವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ಅವುಗಳನ್ನ ಕೂಡ ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲಿ ಮೊದಲೇ ಪ್ರಶ್ನೆ ನೋಡ್ತಾ ಹೋಗ್ತೀವಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇದು, ಕ್ಸೈಲಮ್ ನೀರು ಮತ್ತು ಖನಿಜಾಂಶಗಳನ್ನ ಸಾಗಿಸುತ್ತದೆ. ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕ್ಸೈಲಮ್ ಮತ್ತೆ ಫ್ಲೋಯಮ್ ಬರ್ತಕ್ಕಂಥದ್ದು ಮೊದಲನೇದಾಗಿ ಸಸ್ಯ ಅಂಗಾಂಶ ಅಂತ ಬರುತ್ತೆ. ಸಸ್ಯ ಅಂಗಾಂಶ. ಈ ಸಸ್ಯ ಅಂಗಾಂಶ ಅಂದಾಗ ಇದರಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ ಅನ್ನೋಂಥದ್ದು ಎರಡು ವಿಧಗಳು ಬರ್ತಾ ಹೋಗುತ್ತೆ. ಈ ಕ್ಸೈಲಮ್ ಮತ್ತು ಫ್ಲೋಯಮ್ ಬರ್ತಕ್ಕಂಥದ್ದು ಈ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಮೊದಲಾಗಿ ಕ್ಸೈಲಮ್ ಬರುತ್ತೆ, ಎರಡನೇದಾಗಿ ಫ್ಲೋಯಮ್ ಬರುತ್ತೆ. ಮೊದಲನೇದಾಗಿ ಕ್ಸೈಲಮ್ ಅಂದಾಗ ನೀರು ಮತ್ತು ಖನಿಜಾಂಶಗಳ ಟ್ರಾನ್ಸ್ಫರ್ ಮಾಡುತ್ತೆ ಅಥವಾ ವರ್ಗಾವಣೆ ಮಾಡುತ್ತೆ. ಫ್ಲೋಯಮ್ ಅಂದಾಗ ಆಹಾರ ಸಾಗಾಣಿಕೆ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಸೈಲಮ್ ಅಂದಾಗ ನೀರು ಮತ್ತೆ ಖನಿಜಾಂಶಗಳನ್ನ ಸಾಗಾಣಿಕೆ ಮಾಡುತ್ತೆ, ಫ್ಲೋಯಮ್ ಅಂದಾಗ ಆಹಾರ ಸಾಗಾಣಿಕೆ ಮಾಡುತ್ತೆ. ಇದ್ರ ಬಗ್ಗೆ ಇಲ್ಲಿ ಆನ್ಸರ್ ಕ್ವಶನ್ ಬಿಡಿಸ್ತಾ ಹೋಗೋಣ, ಆಮೇಲೆ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಕ್ಸೈಲಮ್ ನೀರು ಮತ್ತು ಖನಿಜಾಂಶಗಳನ್ನು ಸಾಗಿಸುತ್ತೆ, ಹೌದು ಸಾಗಿಸುತ್ತೆ. ಎರಡನೇದಾಗಿ ಫ್ಲೋಯಮ್ ಆಹಾರವನ್ನು ಸಾಗಿಸುತ್ತೆ, ಹೌದು ಹೇಳಿದೀನಿ, ಆಹಾರವನ್ನು ಸಾಗಿಸುತ್ತೆ, ಹೌದಾ? ಇದು ಕೂಡ ರೈಟ್ ಆಯ್ತು. ನೆಕ್ಸ್ಟ್, ಕ್ಸೈಲಮ್ ನಲ್ಲಿ ಸಾಗಣೆ ಸಾಮಾನ್ಯವಾಗಿ ಬೇರುಗಳಿಂದ ಮೇಲಕ್ಕೆ ನಡೆಯುತ್ತದೆ. ಸಸ್ಯ ಅಂದಾಗ ನೀರು, ಭೂಮಿಯಿಂದ ನೀರು ಹೆಂಗಿರ್ಕೊಳ್ಳುತ್ತೆ ಅಂದ್ರೆ ಅಲ್ಲಿ ಸಸ್ಯ ಅಂದಾಗ ಇದಕ್ಕೆ ಬೇರೆ ಇರ್ತವೆ, ಆ ಬೇರುಗಳಿಗೆ ಬೇರೋಮಗಳಿರ್ತವೆ, ಹೌದಾ? ಚಿಕ್ಕ ಚಿಕ್ಕ ಎಳೆ ತರ ಪೂಲ್ ತರ, ಅವುಗಳನ್ನ ಬೇರೋಮಗಳಂತ ಕರಿತಾ ಹೋಗ್ತೀವಿ. ಆ ಬೇರೋಮಗಳು ಹೀರ್ಕೊಂಡು ಬೇರಿ ಕೊಡ್ತವೆ. ಆ ಬೇರಿನ ಮುಖಾಂತರವಾಗಿ ನಾವು ಸಸ್ಯದ ತುದಿವರೆಗೂ ನೀರು ಟ್ರಾನ್ಸ್ಫರ್ ಆಗೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು, ಹೌದಾ? ಇದು ಕೂಡ ಸರಿ ಆಯ್ತು, ಬೇರುಗಳಿಂದ ಮೇಲಕ್ಕೆ ನಡೆಯುತ್ತೆ, ಹೌದು. ನೆಕ್ಸ್ಟ್, ಫ್ಲೋಯಮ್ ನಲ್ಲಿ ಆಹಾರ ಸಾಗಾಣಿಕೆ ಕೇವಲ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತೆ. ಇದರ ಅರ್ಥ ಈ ಫ್ಲೋಯಮ್ ಅಂದಾಗ ಬರೀ ಮೇಲ್ಮುಖ ಮಾತ್ರ ನಡೆಯುತ್ತೆ, ಕೆಳಮುಖ ನಡೆಯಲ್ಲ ಅಂತ ಕೇಳಿದ್ರೆ. ಬಟ್ ತಪ್ಪು, ಇದು ಎರಡೂ ರೀತಿಯಾಗಿ ನಡೆಯುತ್ತೆ. ಯಾವುದು? ಮೇಲ್ಮುಖವಾಗಿ ನಡೆಯುತ್ತೆ ಮತ್ತು ಕೆಳಮುಖವಾಗಿ ಕೂಡ ನಡೆಯುತ್ತೆ. ಹಾಗಾಗಿ ಬರೀ ಮೇಲ್ಮುಖ ಮಾತ್ರ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನ ತಪ್ಪು ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಎ ಸರಿ, ಆಪ್ಷನ್ 1 ಸರಿ, 2 ಸರಿ, 3 ಸರಿ. ಹಾಗಾದ್ರೆ ಇಲ್ಲಿ ಸರಿಯಾದ ಯಾವುದು ಅಂತ ಕೇಳಿದಾನೆ? ಆಪ್ಷನ್ 1, 2, 3 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಕ್ಸೈಲಮ್ ಅಂದಾಗ ಕ್ಸೈಲಮ್ ಬಗ್ಗೆ ಇನ್ಫಾರ್ಮೇಶನ್ ನೋಡೋದಾದ್ರೆ ಇದು ನೀರು ಸಾಗಾಣಿಕೆ ಮಾಡುವ ಅಂಗಾಂಶ, ನೀರು ಸಾಗಿಸುವ ಅಂಗಾಂಶ ಅಂತ ಕರಿತೀವಿ ಯಾವುದಕ್ಕೆ? ಕ್ಸೈಲಮ್ಗೆ. ನೆಕ್ಸ್ಟ್, ಇದು ಲೋಮನಾಳ ಕ್ರಿಯೆ ಮೂಲಕ ನೀರು ಸಾಗಾಣಿಕೆ ಮಾಡುತ್ತೆ. ಈ ಲೋಮನಾಳ ಕ್ರಿಯೆ ಅಂತ ಕರಿತೀವಿ, ಹೌದಾ? ಈ ಲೋಮನಾಳ ಕ್ರಿಯೆಗೆ ಒಂದು ಉತ್ತಮ ಉದಾಹರಣೆ ಹಂಗಂದ್ರೆ ಏನು ಸರ್ ಅಂತ ನೋಡ್ತಾ ಹೋದಾಗ, ಈ ಲೋಮನಾಳ ಕ್ರಿಯೆಗೆ ಉತ್ತಮ ಉದಾಹರಣೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಸಸ್ಯಗಳು ನೀರಿನ ಸಾಗಾಣಿಕೆ, ಇದು ಲೋಮನಾಳ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ ಮೊದಲನೇದಾಗಿ. ಇದರ ಅರ್ಥ ಇಷ್ಟೇನೆ, ಒಂದು ಬ್ಲಾಟಿಂಗ್ ಪೇಪರ್ನ ತಗೊಂಡು ಅದ್ರ ಮೇಲೆ ಇಂಕ್ ಹಾಕಿ, ಸ್ವಲ್ಪ ದಪ್ಪವಾಗಿ ಇಂಕ್ ಹಾಕಿ, ಅದು ನಿಧಾನಕ್ಕೆ ಸುತ್ತ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನವಾಗಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಇಲ್ಲಷ್ಟೇ ಇಂಕ್ ಹಾಕಿದ್ವಿ, ಬಟ್ ಸ್ವಲ್ಪ ಹೊತ್ತಿನ ನಂತರ ನೋಡಿದಾಗ ಅದು ಸ್ವಲ್ಪ ಹರಡಿತ್ತು. ಅದಕ್ಕೆ ನಾವು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಇನ್ನೂ ಒಂದು ಉದಾಹರಣೆ ಹೇಳೋದಾದ್ರೆ, ಒಂದು ದೀಪದ ಬತ್ತಿಯನ್ನ ನೋಡ್ತೀವಿ, ಹೌದಾ? ಈ ದೀಪದ ಬತ್ತಿಯನ್ನ ಇಲ್ಲಿಂದ ಇಲ್ಲಿ ಹಾಕಿ ಇಲ್ಲಿ ಬೆಂಕಿ ಹಚ್ಚಿರ್ತೀವಿ, ಹೌದಾ? ಎಣ್ಣೆ ಇಲ್ಲಿ ಹಾಕಿರ್ತೀವಿ. ಈ ತುದಿಯಿಂದ ಈ ತುದಿಗೆ ಎಣ್ಣೆ ಟ್ರಾನ್ಸ್ಫರ್ ಆಗಿ ಬತ್ತಿ ಉರಿಯೋದಕ್ಕೆ ಕಾರಣ ಆಗುತ್ತೆ. ಎಣ್ಣೆ ಹೆಂಗ್ ಟ್ರಾನ್ಸ್ಫರ್ ಆಯ್ತು ಅಂತ ಕೇಳಿದ್ರೆ ಅದನ್ನು ಕೂಡ ನಾವು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಎಣ್ಣೆ ಹೀರ್ಕೊಡುತ್ತಲ್ಲ ಇಲ್ಲಿಂದ ಈ ತುದಿಯಿಂದ ಆ ತುದಿಗೆ, ಇದನ್ನು ನಾವು ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಸ್ಯಗಳು ನೀರನ್ನು ಹೀರಿಕೊಳ್ಳುವ ಕ್ರಿಯೆ ಯಾವುದು ಅಂತ ಕೇಳಿದ್ರೆ ಲೋಮನಾಳ ಕ್ರಿಯೆ ಅಂತ ಹೇಳ್ಬೇಕು. ಸಸ್ಯಗಳು ನೀರನ್ನು ಹೀರಿಕೊಳ್ಳಲು ಕಾರಣ ಅಂತ ಕೇಳಿದ್ರೆ ಕಾರಣ ಮೇಲ್ಮೈ ಸೆಳೆತ ಅಥವಾ ಮೇಲ್ಮೈ ಒತ್ತಡ ಅಂತಾನು ಹೇಳ್ಬೋದು. ಮೇಲ್ಮೈ ಒತ್ತಡ. ಅರ್ಥ ಆಯ್ತಾ? ಇವೆರಡು ಕೂಡ ಆನ್ಸರ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಈ ತರ ಕೇಳ್ತಾನೆ, ತೆಂಗಿನ ಮರದ ತುದಿಗೆ ನೀರು ವರ್ಗಾವಣೆ ಆಗಲು ಕಾರಣ ಅಂತ ಕೇಳ್ತಾನೆ.
ಆನ್ಸರ್ ಕಾರಣ ಅಂತ ಕೇಳಿದ್ರೆ ಮೇಲ್ಮೈ ಒತ್ತಡ ಅಥವಾ ಮೇಲ್ಮೈ ಸೆಳೆತ ಅಂತ ಹೇಳಬೇಕು. ಯಾವ ಕ್ರಿಯೆ ಅಂತ ಕೇಳಿದ್ರೆ ಅದು ಲೋಮನಾಳ ಕ್ರಿಯೆ ಅಂತ ಆನ್ಸರ್ ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ಇಷ್ಟು ಝೈಲಮ್ ಬಗ್ಗೆ ಮಾಹಿತಿ. ಇನ್ನು ಫ್ಲೋಯಮ್ ಅದನ್ನು ನೋಡೋದಾದ್ರೆ, ಈ ಫ್ಲೋಯಮ್ ಅಂದಾಗ ಫ್ಲೋಯಮ್ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ, ಇದು ಆಹಾರವನ್ನ ಸಾಗಾಣಿಕೆ ಮಾಡುತ್ತೆ. ಹೌದಾ? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆಹಾರವನ್ನ ವರ್ಗಾವಣೆ ಮಾಡುತ್ತೆ. ಯಾವುದು ಫ್ಲೋಯಮ್ ಅಂದಾಗ? ಕನ್ನಡದಲ್ಲೂ ಫ್ಲೋಯಮ್ ಅಂತೀವಿ, ಇಂಗ್ಲಿಷಲ್ಲೂ ಫ್ಲೋಯಮ್ ಅಂತ ಕರಿತೀವಿ. ಇದು ಆಹಾರವನ್ನ ಸಾಗಾಣಿಕೆ ಮಾಡುತ್ತೆ. ಇದರಲ್ಲಿ 4 ವಿಧಗಳು ಬರ್ತಾ ಹೋಗುತ್ತೆ. ಮೊದಲನೇದಾಗಿ ಜರಡಿ ನಳಿಕೆ, ಎರಡನೇದಾಗಿ ಸಂಗಾತಿ ಜೀವಕೋಶ, ಮೂರನೇದಾಗಿ ಫ್ಲೋಯಂ ನಾರು, ನಾಲ್ಕನೇದಾಗಿ ಫ್ಲೋಯಂ ಪೇರಂಕೈಮ. ಈ 4 ವಿಧಗಳು ಬರ್ತವೆ. ಇಲ್ಲಿ ಮೊದಲನೇದಾಗಿ ನಳಿಕೆಯ ಕೆಲಸ ಏನು ಸರ್ ಅಂತ ಕೇಳಿದಾಗ, ಆಹಾರವನ್ನ ಸಾಗಾಣಿಕೆ ಮಾಡುತ್ತೆ. ಯಾವುದು? ಜರಡಿ ನಳಿಕೆ. ನೆಕ್ಸ್ಟ್ ಸಂಗಾತಿ ಜೀವಕೋಶ ಅಂದಾಗ ಆಹಾರದ ಸಾಗಾಣಿಕೆಯನ್ನ ಕಂಟ್ರೋಲ್ ಮಾಡುತ್ತೆ. ಯಾವುದು? ಸಂಗಾತಿ ಜೀವಕೋಶ. ಓಕೆ, ಸಂಗಾತಿ ಹೆಂಡತಿ ಅಂತ ಅರ್ಥ, ಅಥವಾ ಸಂಗಾತಿ ಅಂದ್ರೆ ಜೊತೆ ಅಂತ ಅರ್ಥ. ಇಲ್ಲಿ ಹೆಂಡತಿ ಕೆಲಸ ಏನು? ಸರಳವಾಗಿ ನೆನ್ಪಿಟ್ಕೊಳ್ಳೋದು, ಹೆಂಡತಿ ಕೆಲಸ ಕಂಟ್ರೋಲ್ ಅಂತ ಅರ್ಥ. ಹಾಗಾಗಿ ಆಹಾರವನ್ನ ಹಿಂಗ್ ನೆನ್ಪಿಟ್ಕೋಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಫ್ಲೋಯಂ ನಾರು ಅಂದಾಗ, ಈ ಫ್ಲೋಯಂ ನಾರಿನ ಕೆಲಸ ಏನು ಸರ್ ಅಂತ ಕೇಳಿದಾಗ, ಆಹಾರ ಮತ್ತು ದೃಢತೆಯನ್ನ ನೀಡುತ್ತೆ. ಹೌದಾ? ಈ ಫ್ಲೋಯಂ ಪೇರಂಕೈಮ ಕೆಲಸ ಏನು ಅಂತಂದ್ರೆ ಆಹಾರವನ್ನ ಸಂಗ್ರಹಣೆ ಮಾಡುವಂತದ್ದು ಕೆಲಸ. ಯಾರ್ದು? ಫ್ಲೋಯಂ ಪೇರಂಕೈಮದ ಕೆಲಸ. ಇಷ್ಟೇನು ಝೈಲಮ್ ಮತ್ತೆ ಫ್ಲೋಯಂನ ಇನ್ಫಾರ್ಮೇಶನ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋದಾದ್ರೆ, ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 4 ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇವುಗಳಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅಂತ ನೋಡೋಣ. ಇರಿ, ಧ್ವನಿ ಅಂದ್ರೆ ಇದರ ಅರ್ಥನೇ ಜವ ಅಂತ ಅರ್ಥ. ಯಾವುದು? ಶಬ್ದ ಅಂತ ಅರ್ಥ. ಧ್ವನಿಯ ಮತ್ತೊಂದು ಇಲ್ಲಿ ಇಂಡೈರೆಕ್ಟ್ ಆಗಿ ಶಬ್ದ ಅಂತ ಕೇಳಿದಾನೆ ಅಷ್ಟೇ. ಧ್ವನಿಯ ವೇಗ ಅಂದ್ರೆ ಸಾಮಾನ್ಯವಾಗಿ ಘನಗಳಲ್ಲಿ ಅನಿಲಗಳಿಗಿಂತ ಹೆಚ್ಚು. ಹೌದು, ಅನಿಲದಿಂದ ಘನದ ಕಡೆ ಹೋದಂತೆ ಶಬ್ದದ ಜವ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಈ ಘನದಿಂದ ಅನಿಲ ಕಡೆ ಬಂದಂತೆ ಏನು? ಜವ ಅಥವಾ ವೇಗ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಅನಿಲದಿಂದ ದ್ರವ ಅಂದ್ರೆ ಮೆತ್ತಗಿರ್ತಕ್ಕಂಥ ವಸ್ತುಗಳಿಂದ ಗಟ್ಟಿಯಾದ ವಸ್ತುಗಳು, ಸಿಂಪಲ್ ಆಗಿ ಹೇಳಿದ್ರೆ ಮೆತ್ತಗಿರ್ತಕ್ಕಂಥ ಅಥವಾ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುಗಳಿಂದ ಗಟ್ಟಿಯಾದ ವಸ್ತುಗಳ ಕಡೆ ಹೋದಂತೆ ನಮಗೆ ಶಬ್ದ ಸ್ವಲ್ಪ ಜೋರಾಗಿ ಕೇಳಿಸುತ್ತೆ ಹೊಡೆದಾಗ ಅಂತ ಇದರ ಅರ್ಥ. ಹೌದಾ? ಮೊದಲೇ ಸರಿ, ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್, ಶಬ್ದದ ಅಥವಾ ಧ್ವನಿಯ ವೇಗ ತಾಪಮಾನದಿಂದ ಪ್ರಭಾವಿತವಾಗುತ್ತದೆ. ಹೌದು, ಸರಿ. ಇಲ್ಲಿ ತಾಪಮಾನ ಹೆಚ್ಚಾದಂತೆ ಶಬ್ದದ ವೇಗ ಕೂಡ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ಬೇಸಿಗೆ ಕಾಲದಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ. ಹೌದಾ? ಇನ್ನು ಮಳೆಗಾಲ ಅಥವಾ ಚಳಿಗಾಲ ಅಂತ ನೋಡಿದಾಗ ಶಬ್ದದ ವೇಗ ಸ್ವಲ್ಪ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಗಣೇಶ ಹಬ್ಬದಲ್ಲಿ ಅಥವಾ ಗಣೇಶ ಹಬ್ಬ ಅಥವಾ ಯಾವುದು ಮೊಹರಂ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಡ್ರಮ್ಸ್ ಅನ್ನ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಬಾರಿಸ್ತಾರೆ. ಹೌದಾ? ಆ ಬಿಸಿ ಮಾಡೋದಕ್ಕೆ ಕಾರಣ ಏನಂದ್ರೆ, ಬಿಸಿ ಮಾಡಿದಾಗ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದಾಗ, ತಾಪಮಾನ ಜಾಸ್ತಿ ಆದಾಗ ಶಬ್ದದ ಜವ ಅಥವಾ ವೇಗ ಜಾಸ್ತಿಯಾಗಿ ಬರುತ್ತೆ, ಅಂದ್ರೆ ಜೋರ್ ಬರುತ್ತೆ ಅಂತ ಬಿಸಿ ಮಾಡ್ತಾರೆ. ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀವಿ. ಹೌದಾ? ಹಾಗಾಗಿ ಇಲ್ಲಿ ಧ್ವನಿಯ ವೇಗ ತಾಪಮಾನದಿಂದ ಪ್ರಭಾವಿತವಾಗಿರುತ್ತದೆ. ಹೌದು, ಸರಿ. ಹೌದಾ? ನೆಕ್ಸ್ಟ್, ಧ್ವನಿ ನಿರ್ವಾತದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ತಪ್ಪು. ಧ್ವನಿ ನಿರ್ವಾತದಲ್ಲಿ ಚಲಿಸುವುದಿಲ್ಲ. ಯಾಕೆಂದ್ರೆ ಶಬ್ದ ಅಂದಾಗ ಅಥವಾ ಧ್ವನಿ ಅಂದಾಗ ಪ್ರಸರಣಕ್ಕೆ ನಮಗೆ ಮಾಧ್ಯಮ ಅವಶ್ಯಕ. ಈ ಮಾಧ್ಯಮ ಇಲ್ಲ ಅಂತಂದ್ರೆ ಶಬ್ದ ಪ್ರಸಾರ ಆಗೋದಿಲ್ಲ. ಹಾಗಾಗಿ ಈ ನಿರ್ವಾತ ಅಂದಾಗ ಮಾಧ್ಯಮ ಇರದೇ ಇರತಕ್ಕಂಥ ಪ್ರದೇಶಕ್ಕೆ ನಾವು ನಿರ್ವಾತ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಶಬ್ದ ಚಲಿಸುವುದಿಲ್ಲ. ಇದು ತಪ್ಪಾದ ಹೇಳಿಕೆ. ನೆಕ್ಸ್ಟ್, ಮಾಧ್ಯಮದ ಗುಣಲಕ್ಷಣಗಳು ಧ್ವನಿಯ ವೇಗದ ಮೇಲೆ ಪರಿಣಾಮ ಬೀರುತ್ತೆ. ನಾನು ಆಗಲೇ ಹೇಳಿದೆ, ಬೇಸಿಗೆ ಅಥವಾ ಬಿಸಿ ಜಾಸ್ತಿ ಇದ್ರೆ, ತಾಪಮಾನ ಜಾಸ್ತಿ ಇದ್ರೆ ನಮಗೆ ಶಬ್ದ ಸ್ಪೀಡಾಗಿ ಕೇಳಿಸುತ್ತೆ. ಅದೇ ಚಳಿಗಾಲ ಇದ್ರೆ ಸ್ವಲ್ಪ ಕಡಿಮೆ ಕೇಳಿಸುತ್ತೆ ಅಂತ ಹೇಳಿದೆ. ಇದು ಕೂಡ ಸರಿ ಆಯ್ತು. ನೆಕ್ಸ್ಟ್, ಇಲ್ಲಿ ಯಾವುದು? ಆಪ್ಷನ್ 1 ಸರಿ, ಒಂದು ಹೇಳಿಕೆ 1 ಸರಿ, 2 ಸರಿ ಮತ್ತು 4 ಸರಿ. 1, 2, 4 ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಯ್ತು. ಅರ್ಥ ಆಯ್ತಾ? ಇನ್ನು ಇಷ್ಟು ಏನು ನೀಟಾಗಿ ನೆನ್ಕೋಬೇಕು.
ಇನ್ನು ಶಬ್ದದ ಅಧ್ಯಯನಕ್ಕೆ ನಾವು ಅಕೌಸ್ಟಿಕ್ಸ್ ಅಂತ ಕರಿತೀವಿ. ಅಕೌಸ್ಟಿಕ್ಸ್, ಹೌದಾ? ಇದನ್ನು ನೆನ್ಪಿಟ್ಕೋಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಈ 4 ಹೇಳಿಕೆಗಳನ್ನು ಏನು ಓದ್ಬಿಟ್ಟು ಸರಿಯಾದವುಗಳನ್ನ ಮಾರ್ಕ್ ಮಾಡಿ ಅಂತ ಹೇಳಿದಾನೆ. ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ಪಿ ಎಚ್ ಸ್ಕೇಲ್ ಮೇಲೆ ನೀಟಾಗಿ ಡಯಾಗ್ರಾಮೆಟಿಕ್ ಆಗಿ ಹೇಳ್ತಾ ಹೋಗ್ತೀನಿ, ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ಬಿಡುತ್ತೆ. 1 2 3 4 5 6 7 8 9 10 11 12 13 14, ಹೌದಾ? 1 2 3 4 5 6 7 8 9 10 11 12 13 14, ಹೌದಾ? ಇಲ್ಲಿ 7 ಎಲ್ಲಿದೆ? ಇದನ್ನ ನಾವು ತಟಸ್ಥ ಅಂತ ಕರಿತೀವಿ ಅಥವಾ ನ್ಯೂಟ್ರಲ್ ಅಂತ ಕರಿತೀವಿ, ಹೌದಾ? ಈ 7ರಿಂದ ಈ ಕಡೆ ಇದ್ದಿದ್ದನ್ನ ನಾವು ಆಮ್ಲೀಯ ಅಥವಾ ಅಸಿಡಿಕ್ ಅಂತ ಕರಿತೀವಿ. ಆದ್ರೆ ಈ ಕಡೆ 7ರಿಂದ ಈ ಕಡೆ ಇರ್ತಕ್ಕಂಥದನ್ನ ನಾವು ಬೇಸ್ ಅಂತೀವಿ ಅಥವಾ ಪ್ರತ್ಯಾಮ್ಲೀಯ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪ್ರಶ್ನೆ ಕೇಳಿದನಿಷ್ಟೇನೆ, ಪಿ ಎಚ್ ಕಡಿಮೆ ಆದಂತೆ, ಇನ್ನು ಹಿಂದೆ ಹೇಳೋದ್ ಮರ್ತೆ, ಇಲ್ಲಿ 7 ಅಂತ ಇದೆಯಲ್ಲ, 7ರಿಂದ ಕೆಳಗಡೆ ಹೋದಂತೆ ನಾವು ಅಸಿಡಿಕ್ ಅಥವಾ ಆಮ್ಲೀಯ ಅಂತ ಕರಿತೀವಿ. ಎಷ್ಟು ರೀಡಿಂಗ್ ಕಡಿಮೆ ಆಗುತ್ತೋ ಅಷ್ಟು ಅಸಿಡಿಕ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ರೀಡಿಂಗ್ ಕಡಿಮೆ ಆದಂತೆ ಅಂದ್ರೆ ಫಾರ್ ಎಕ್ಸಾಂಪಲ್ 7ಕ್ಕಿಂತ 6 ಸ್ಟ್ರಾಂಗ್ ಇರುತ್ತೆ, 6ಕ್ಕಿಂತ 5 ಸ್ಟ್ರಾಂಗ್ ಇರುತ್ತೆ, 5ಕ್ಕಿಂತ 4 ಸ್ಟ್ರಾಂಗ್ ಇರುತ್ತೆ, 4ಕ್ಕಿಂತ 3, ಈ ತರ ಕಡಿಮೆ ಆದಂತೆ, ರೀಡಿಂಗ್ ಕಡಿಮೆ ಆದಂತೆ ಅಸಿಡಿಕ್ ಅಂದ್ರೆ ಆಸಿಡ್ ನ ಒಂದು ಸ್ಟ್ರಾಂಗ್ನೆಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರಶ್ನೆಯನ್ನ ಓದೋದರ ಪಿ ಎಚ್ ಕಡಿಮೆ ಆದಂತೆ ದ್ರಾವಣದ ಆಮ್ಲೀಯತೆ ಹೆಚ್ಚಾಗುತ್ತದೆ. ಹೌದು, ಹೆಚ್ಚಾಗುತ್ತೆ. ಅದನ್ನೇ ಹೀಗೆ ತಾನು ಹೇಳಿದ್ದು. ಇಲ್ಲಿ ಏನು ದ್ರಾವಣದ ಆಮ್ಲೀಯತೆ ಹೆಚ್ಚಾಗುತ್ತೆ, ಪಿ ಎಚ್ ಕಡಿಮೆ ಆದಂತೆ ಯಾವುದು ದ್ರಾವಣದ ಆಮ್ಲೀಯತೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ, ಹೌದು, ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ 2, ಪಿ ಎಚ್ 7 ದ್ರಾವಣವು 25°C ನಲ್ಲಿ ತಟಸ್ಥವಾಗಿರಬಹುದು. ಹೌದು, ನಾನು ಆಗ್ಲೇ ಹೇಳಿದೆ, 7 ಇದ್ರೆ ನಾವು ತಟಸ್ಥ ಅಂತ ಕರಿತೀವಿ, ನ್ಯೂಟ್ರಲ್ ಅಂತ ಕರಿತೀವಿ ಅಂತ ಹೇಳಿದೆ. ಹೌದು, ಕರೆಕ್ಟ್. ನೆಕ್ಸ್ಟ್, ಪಿ ಎಚ್ ಮಾಪಕವು ಲಘು ಗಣನೀಯ ಮಾಪಕವಾಗಿದೆ, ಅಂದ್ರೆ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಆಗಿದೆ. ಯಾವುದು? ಪಿ ಎಸ್ ಸ್ಕೇಲ್ ಅಂದ್ರೆ ಅದು ತುಂಬಾ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ, ಹೌದು, ಕರೆಕ್ಟ್. ನೆಕ್ಸ್ಟ್, ಪಿ ಎಚ್ 3 ದ್ರಾವಣವು ಪಿ ಎಚ್ 5 ದ್ರಾವಣಕ್ಕಿಂತ ಕಡಿಮೆ ಆಮ್ಲೀಯವಾಗಿದೆ. ತಪ್ಪು. ಇಲ್ಲಿ ರೀಡಿಂಗ್ ಕಡಿಮೆ ಆದಂತೆ ನಮಗೆ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ, ಇದು ಆಪೋಸಿಟ್ ಕೊಟ್ಟಿದ್ದಾರೆ. ಇಲ್ಲಿ ಅವರು ಹೇಳಿದ್ರೇನು 3ಕ್ಕಿಂತ 5 ಸ್ಟ್ರಾಂಗ್ ಇದೆ ಅಂತ, ಬಟ್ ತಪ್ಪು. 5ಕ್ಕಿಂತ 3 ಸ್ಟ್ರಾಂಗ್ ಇದೆ, ಇದೇ ಸ್ಟ್ರಾಂಗ್ ಇದೆ. ಹಾಗಾಗಿ ಇದು ಆನ್ಸರ್ ತಪ್ಪು. ಹಾಗಾಗಿ ಆಪ್ಷನ್ 1 ಸರಿ, ಹೇಳಿಕೆ 1 ಸರಿ, 2 ಸರಿ, 3 ಸರಿ. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ಪಿ ಎಚ್ ಅಂದಾಗ ಪಿ ಎಚ್ ನ ವಿಸ್ತೃತ ರೂಪ ಅಂತ ಏನಂತ ಕೇಳ್ತಾನೆ? ಪವರ್ ಆಫ್ ಹೈಡ್ರೋಜನ್ ಅನ್ಬೇಕು, ಪವರ್ ಆಫ್ ಹೈಡ್ರೋಜನ್ ಅಥವಾ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮೊದಲನೇ ಹೇಳಿಕೆ, ವಸ್ತುವಿನ ದ್ರವ್ಯರಾಶಿ ಚಂದ್ರನಲ್ಲಿಯೂ ಭೂಮಿಯ ಮೇಲೆ ಇರುವಷ್ಟೇ ಇರುತ್ತದೆ. ಹೌದು, ಇರುತ್ತೆ. ಇಲ್ಲಿ ಈ ಒಂದು ಪ್ರಶ್ನೆ ಬಿಡಿಸೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಬಿಡ್ತೀನಿ, ಕೇಳಿ. ಇಲ್ಲಿ ಭೂಮಿಯಾಗಿರ್ಲಿ, ಭೂಮಿಯಿಂದ ಚಂದ್ರ ಆಗಿರ್ಲಿ, ಅಥವಾ ಚಂದ್ರನಿಂದ ಭೂಮಿ ಆಗಿರ್ಲಿ, ಈ ಎರಡೂ ಕಡೆ ಹೋದಂತೆ, ಅಂದ್ರೆ ಭೂಮಿಯಿಂದ ಚಂದ್ರನ ಕಡೆ ಯಾವ್ದಾದ್ರು ಒಂದು ವಸ್ತು ಭೂಮಿಯಿಂದ ಚಂದ್ರ ಮೇಲೆ ತಗೊಂಡೋದ್ರೆ, ಅಥವಾ ಆ ಚಂದ್ರ ಮೇಲಿಂದ ಯಾವ್ದಾದ್ರು ಒಂದು ವಸ್ತುವನ್ನ ಭೂಮಿಯಲ್ಲೇ ತೆಗೆದುಕೊಂಡು ಬಂದ್ರೆ, ಇಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಏನು ಅಂತ ನಾರ್ಮಲ್ ಪ್ರಶ್ನೆ. ಆನ್ಸರ್ ಏನು ಅಂದ್ರೆ, ರಾಶಿ ಸ್ಥಿರ, ಎಲ್ಲಿಂದ ಎಲ್ಲಿಯಾರು ತಗೊಂಡೋಗ್ಲಿ, ರಾಶಿ ಸ್ಥಿರ ಇರುತ್ತದೆ ಮತ್ತು ತೂಕ ಅಂದ್ರೆ ಸ್ಥಳ ಬದಲಾದಂತೆ ತೂಕ ಬದಲಾಗುತ್ತದೆ. ಅರ್ಥ ಆಯ್ತಾ? ಇಲ್ಲಿ ಯಾವ ಸ್ಥಳ ಬದಲಾದಂತೆ ರಾಶಿ ಯಾವಾಗಲೂ ಸ್ಥಿರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು ಪುಸ್ತಕ ತಗೊಂಡೆ, ಈ ಪುಸ್ತಕವನ್ನ ನಾವು ಭೂಮಿ ಮೇಲಿಂದ ಚಂದ್ರನ ಕಡೆ ತಗೊಂಡು ಹೋದಾಗ ಇದ್ರ ಸೈಜ್, ಉದ್ದ, ಅಗಲ ಅಥವಾ ಅಳತೆ ಏನಾದ್ರು ಚೇಂಜ್ ಆಯ್ತಾ, ಅಥವಾ ಇದರ ಸೈಜ್ ಏನಾದ್ರು ಚೇಂಜ್ ಆಯ್ತಾ, ಇದಕ್ಕೆ ನಾವು ರಾಶಿ ಸ್ಥಿರ ಇತ್ತು, ಇಲ್ಲೂ ಇಷ್ಟೇ ಇತ್ತು, ಚಂದ್ರ ಮೇಲೆ ತಗೊಂಡೋದ್ರು ಇಷ್ಟೇ ಇರುತ್ತೆ, ಇದಕ್ಕೆ ನಾವು ರಾಶಿ ಅಂತ ಕರಿತೀವಿ. ಅದೇ ಇಲ್ಲಿ 1 kg ತೂಗ್ತಾ ಇದೆ ಈ ಪುಸ್ತಕ, ಇಲ್ಲಿ ಭೂಮಿ ಮೇಲೆ 1 kg ತೂಗ್ತಾ ಇದೆ. ಇದನ್ನ ನಾವು ಚಂದ್ರ ಮೇಲೆ ತೆಗೆದುಕೊಂಡು ಹೋದಾಗ ಇದು ತೂಕ ಬದಲಾವಣೆ ಆಗತ್ತೆ, ಕಡಿಮೆ ಆಗತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡ್ತಾ ಹೋದಾಗ, ಭೂಮಿ ಮೇಲೆ ಚಂದ್ರ ಮೇಲೆ ಹೋಲಿಸ್ಕೊಂಡಾಗ ಭೂಮಿ ಮೇಲೆ 6 ಪಟ್ಟು ತೂಕ ಜಾಸ್ತಿ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ.
ಹೌದಾ. ಇಲ್ಲಿ ರಾಶಿ ಸ್ಥಿರ ಇರುತ್ತೆ, ಉಂಟಾದ ಬದಲಾವಣೆಯನ್ನು ರಾಶಿ ಸ್ಥಿರ ಇರುತ್ತೆ, ಆದ್ರೆ ಸ್ಥಳ ಬದಲಾವಣೆ ಆದಂತೆ ತೂಕ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನೆಕ್ಸ್ಟ್ ಈ ಒಂದು ಪ್ರಶ್ನೆ ಮುಗಿಲಿ. ಇಲ್ಲಿ ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಇದಕ್ಕೆ ರಿಲೇಟೆಡ್ ಅದಕ್ಕೊಂದು ಹೇಳ್ತಾ ಹೋಗ್ತೇನೆ. ವಸ್ತುವಿನ ದ್ರವ್ಯರಾಶಿ ಚಂದ್ರನಲ್ಲಿಯೂ ಭೂಮಿಯಲ್ಲಿರುವಷ್ಟೇ ಇರುತ್ತದೆ. ಹೌದು, ರಾಶಿ ಯಾವಾಗಲೂ ಚೇಂಜ್ ಆಗೋದಿಲ್ಲ, ಇದ್ದಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಹೌದು, ಸರಿಯಾದ ಆಪ್ಷನ್. ನೆಕ್ಸ್ಟ್ ಸರಿಯಾದ ಹೇಳಿಕೆ. ನೆಕ್ಸ್ಟ್ ಎರಡನೇ ಹೇಳಿಕೆ, ವಸ್ತುವಿನ ತೂಕ ಚಂದ್ರನ ಮೇಲೆ ಭೂಮಿಗಿಂತ ಕಡಿಮೆ ಇರುತ್ತದೆ. ಹೌದು, ಭೂಮಿಯಿಂದ ಚಂದ್ರ ಮೇಲೆ ತೆಗೆದುಕೊಂಡೋದಾಗ ತೂಕ ಚಂದ್ರ ಮೇಲೆ ಕಡಿಮೆ ಇರುತ್ತೆ. ಹೌದಾ, ಭೂಮಿಗಿಂತ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಇದು ಕೂಡ ಸರಿ ಆಯ್ತು. ನೆಕ್ಸ್ಟ್, ದ್ರವ್ಯರಾಶಿ ಗುರುತ್ವಾಕರ್ಷಣೆಯ ಮೇಲೆ ಅವಲಂಬನೆಯಾಗಿರುತ್ತದೆ. ಇಲ್ಲಿ ನೀನು ಏನಾದ್ರೂ ಆಗಿರ್ಲಿ, ರಾಶಿ ಮಾತ್ರ ಸ್ಥಿರ ಇರುತ್ತೆ ಅಂತ ಹೇಳ್ಬಿಟ್ಟೆ. ಗುರುತ್ವಾಕರ್ಷಣೆ ಆಗಿರ್ಲಿ, ಮಗದೊಂದು ಏನೇ ಆಗಿರ್ಲಿ, ಹೌದಾ, ಏನೇ ಸ್ಥಳ ಬದಲಾವಣೆ ಆಗಿರ್ಲಿ, ಯಾವ್ದ್ರ ಮೇಲೆ ಅವಲಂಬನೆ ಆಗಿರ್ಲಿ, ದ್ರವ್ಯರಾಶಿ ಯಾವತ್ತೂ ಚೇಂಜ್ ಆಗೋದಿಲ್ಲ. ಹೌದಾ, ಹಾಗಾಗಿ ಇಲ್ಲಿ ತಪ್ಪು ಆನ್ಸರ್ ಆಗುತ್ತೆ, ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾಲ್ಕನೇ ಹೇಳಿಕೆ, ತೂಕವು ಗುರುತ್ವಾಕರ್ಷಣೆ ಮೇಲೆ ಅವಲಂಬನೆ ಆಗಿರುತ್ತದೆ. ಹೌದು, ತೂಕ ಸ್ಥಳ ಬದಲಾವಣೆ ಆದಂತೆ ತೂಕ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಭೂಮಿ ಅಂದಾಗ ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶ ಕಡೆಗೆ ಹೋದಂತೆ ಸ್ವಲ್ಪ ಗುರುತ್ವಾಕರ್ಷಣೆಯಲ್ಲಿ ಬದಲಾವಣೆ ಹೆಚ್ಚು ಕಡಿಮೆ ಆಗುತ್ತೆ. ಈ ಗುರುತ್ವಾಕರ್ಷಣೆ ಬಲ ಹೆಚ್ಚು ಕಡಿಮೆ ಆದ ತಕ್ಷಣನೇ ತೂಕವು ಕೂಡ ಬದಲಾವಣೆ ಆಗುತ್ತೆ. ಹಾಗಾಗಿ ಇಲ್ಲಿ ತೂಕವು ಗುರುತ್ವಾಕರ್ಷಣೆ ಮೇಲೆ ಅವಲಂಬನೆ ಆಗಿದೆ ಅಂತಾನೆ ಅರ್ಥ. ಹೌದಾ, ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ. ಆಪ್ಷನ್ 1 ಸರಿ, 2 ಸರಿ, 4 ಸರಿ. ಹಾಗಾದ್ರೆ ಆಪ್ಷನ್ ಇದೆ, ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದೆ. 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರ ಮೇಲೆ ಕಾಲಿಟ್ಟರು. ನೀಲ್ ಆರ್ಮ್ಸ್ಟ್ರಾಂಗ್ ಮೊಟ್ಟ ಮೊದಲೇದಾಗಿ ಚಂದ್ರ ಮೇಲೆ ಕಾಲಿಟ್ಟರು. ಹೌದಾ, ಹಾಗಾದ್ರೆ ಈ ಚಂದ್ರ ಮೇಲೆ ಕಾಲಿಟ್ಟಾಗ ಅಲ್ಲಿಗೆ ಹೋಗಲು ಬಳಸ್ತಿರ್ತಕ್ಕಂಥ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಅಪೋಲೋ 11 ಅನ್ನುವಂಥದ್ದು ಉತ್ತರ ಆಗಿತ್ತು. ಹೌದಾ, ಈಗೊಂದು 2-3 ಪರೀಕ್ಷೆಯಲ್ಲಿ ಈ ಒಂದು ನೌಕೆ ಯಾವುದು ಅಂತ ಕೇಳಿದಾನೆ. ಅಪೋಲೋ 11 ಅಂತ ಆನ್ಸರ್ ಮಾಡಬೇಕಾಗಿತ್ತು. 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊಟ್ಟ ಮೊದಲೇ ಬಾರಿಗೆ ಕಾಲಿಟ್ಟಾಗ ಅಲ್ಲಿಗೆ ಹೋಗಲು ಬಳಸಿದಂತ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರು. ಅಪೋಲೋ 11 ಅಂತ ಆನ್ಸರ್ ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಳಗಿನ ಯಾವ ಅನಿಲವು ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡುತ್ತದೆ? ಇಲ್ಲಿ ಇಂಡೈರೆಕ್ಟ್ ಆಗಿ ಹಸಿರುಮನೆ ಅನಿಲ ಯಾವುದು ಅಂತ ಕೇಳಿದಾನೆ. ಹೌದಾ, ಯಾವುದು ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ. ಆಪ್ಷನ್ ಎ ಆಕ್ಸಿಜನ್ ಇದೆ, ಆಪ್ಷನ್ ಬಿ ನೈಟ್ರೋಜನ್ ಇದೆ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಆಪ್ಷನ್ ಡಿ ಹೀಲಿಯಂ ಇದೆ. ಮೊದಲನೇದಾಗಿ ಹಸಿರುಮನೆ ಅನಿಲಗಳು ಅಂತ ನೋಡಿದಾಗ ಯಾವ ಬರುತ್ತೆ ಸರ್ ಅಂತ ನೋಡಿದಾಗ, ಮೊದಲನೇದಾಗಿ ನೀರಾವಿ ಬರುತ್ತೆ, ಎರಡನೇದಾಗಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮೂರನೇದಾಗಿ ಮೀಥೇನ್ ಬರುತ್ತೆ. ಹೌದಾ, ಅಂದ್ರೆ ಮೀಥೇನ್ ಅಂದ್ರೆ CH4 ಬರುತ್ತೆ. ಹೌದಾ, ನಾಲ್ಕನೇದಾಗಿ ನೈಟ್ರಸ್ ಆಕ್ಸೈಡ್ ಅಂದ್ರೆ N2O ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಐದನೇದು CFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳೆಲ್ಲವೂ ಕೂಡ ಏನು ಹಸಿರುಮನೆ ಅನಿಲಗಳು. ಯಾವು ಅಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದು ಹಸಿರುಮನೆ ಅಲ್ಲ ಅಂತಾನು ಪ್ರಶ್ನೆ ಕೇಳ್ತಾನೆ. 4 ಕೊಟ್ಬಿಟ್ಟು ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್, ಆಕ್ಸಿಜನ್, ಮೂರನೇದು ಯಾವುದು ಹೀಲಿಯಂ, ನಾಲ್ಕನೇದು ಹೈಡ್ರೋಜನ್, ಐದನೇದು ಆರ್ಗಾನ್, ಆರನೇದು ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೇಕು. ಇಲ್ಲಿ ಹಸಿರುಮನೆ ಅನಿಲಗಳು ಈ ಕೆಳಗಿನಲ್ಲಿ ಯಾವುದು ಅಂತ ಇಂಡೈರೆಕ್ಟ್ ಪ್ರಶ್ನೆ ಆಗಿತ್ತು. ಇದರಲ್ಲಿ ಯಾವುದು ಇದೆ ಆಪ್ಷನ್ ಇರತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಥವಾ CO2 ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ರಾಸಾಯನಿಕ ಹೆಸರಿನ ಜೊತೆಗೆ ರಾಸಾಯನಿಕ ಸೂತ್ರಗಳನ್ನು ಕೂಡ ನೋಡ್ಕೋಬೇಕು ಪರೀಕ್ಷೆಯಲ್ಲಿ. CH4 ಕೊಟ್ಟು ಇದರಲ್ಲಿ ಆಪ್ಷನ್ ಅಲ್ಲಿ CH4 ಕೊಟ್ಟಿದ್ದ, ನಿಮಗೆ ಮೀಥೇನ್ ಅಂತ ಗೊತ್ತಾಗಿಲ್ಲ ಅಂದ್ರೆ ಆನ್ಸರ್ ಟಿಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕನ್ಫ್ಯೂಸ್ ಮಾಡಿಕೊಂಡು ಮೈನಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಹಸಿರುಮನೆ ಅನಿಲಗಳು ಮತ್ತು ಯಾವುದು ಹೌದು ಯಾವುದು ಅಲ್ಲ ಅಂತ ಎರಡನ್ನೂ ಕೂಡ ನೋಡ್ಕೋಬೇಕಾಗುತ್ತೆ. ಇವುಗಳನ್ನ ಎಕೋಲಜಿಯಲ್ಲಿ ನೋಡ್ತಾ ಹೋಗ್ತೀವಿ. ಎಕೋಲಜಿಯಲ್ಲಿ ಹಲವಾರು ಕರೆಂಟ್ ಅಫೇರ್ಸ್ ಕೂಡ ಬರ್ತಕ್ಕಂಥ ತರಗತಿಗಳಲ್ಲಿ ಅವುಗಳನ್ನ ಕೂಡ ನಾನು ಮುಗಿಸ್ತಾ ಹೋಗ್ತೇನೆ. ಅರ್ಥ ಆಯ್ತಾ? ನೆಕ್ಸ್ಟ್, ಒಬ್ಬ ವ್ಯಕ್ತಿ ವೇಗವಾಗಿ ಓಡುತ್ತಿದ್ದಾಗ ಏಕಾಏಕಿ ನಿಂತರೆ ಅವನ ದೇಹವು
ಮುಂದೆ ಸಾಗಲು ಪ್ರಯತ್ನಿಸುವುದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಒಂದು ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ವಾಹನ ಆಗಿರ್ಲಿ, ಅಥವಾ ಯಾವುದೇ ಒಂದು ವೆಹಿಕಲ್ ಆಗಿರ್ಲಿ, ಸ್ಪೀಡ್ ಆಗಿ ಹೋಗ್ತಾ ಇತ್ತು, ಏಕಾಏಕಿ ನಿಂತ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ಮುಂದೆ ಹೋಗೋಕೆ ಪ್ರಯತ್ನ ಮಾಡುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್, ನಾವು ಓಡ್ತಾ ಇರ್ತೀವಿ, ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹೇಳೋದಾದ್ರೆ ನಾವು ಕ್ರಿಕೆಟ್ ಅನ್ನ ನೋಡ್ತಾ ಹೋಗ್ತೀವಿ. ಹೌದಾ? ಆ ಕ್ರಿಕೆಟ್ ಅಲ್ಲಿ ಬೌಲರ್ ಸ್ಪೀಡ್ ಆಗಿ ಓಡ್ ಬಂದು ಬೋಲನ್ನ ಹಾಕ್ತಾನೆ. ಆ ಬೋಲನ್ನ ಹಾಕಿದ ತಕ್ಷಣ ಕೂಡ ಅವ್ನು ನಿಂತ್ಕೊಳ್ಳೋದಿಲ್ಲ. ಬೋಲನ್ನ ಹಾಕಿದ ತಕ್ಷಣ ಅವ್ನು ನಿಂತ್ಕೊಳ್ಳೋದಿಲ್ಲ, ಇನ್ನು ಸ್ವಲ್ಪ ಮುಂದಕ್ಕೆ ಓಡ್ತಾನೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಬ್ಯಾಲೆನ್ಸ್ ಮಾಡಕ್ ಹೋಗೋದಿಲ್ಲ, ಅದಕ್ಕೆ ನಾವು ಜಡತ್ವ ಅಂತ ಕರಿತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾವು ಕಾರ್ ಅಥವಾ ಬೈಕ್ ಅನ್ನ ತಗೊಂಡು ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಒಬ್ಬ ವ್ಯಕ್ತಿ ಅಥವಾ ಯಾವ್ದಾದ್ರು ಒಂದು ನಾಯಿಯಿಂದ ಅಡ್ಡ ಬಂತು ಅಂದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ತೀವಿ. ಹೌದಾ? ಸಡನ್ ಆಗಿ ಬ್ರೇಕ್ ಹಾಕಿದಾಗ ನಮಗೆ ವೆಹಿಕಲ್ ಕಂಟ್ರೋಲ್ ಸಿಗೋದಿಲ್ಲ, ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಬೈಕ್ ಆದ್ರೆ, ಅದೇ ಕಾರ್ ಆದ್ರೆ ಪಲ್ಟಿ ಆಗುತ್ತೆ. ಸಡನ್ ಆಗಿ ನಿಲ್ಸಕ್ ಆಗೋದಿಲ್ಲ. ಸಡನ್ ಆಗಿ ನಿಲ್ಸಿದ್ರೆ ಪಲ್ಟಿ ಆಗುತ್ತೆ ಅಥವಾ ಅವಘಡಗಳು ಸಂಭವಿಸುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತು ಆಗಿರ್ಲಿ, ವೆಹಿಕಲ್ ಆಗಿರ್ಲಿ, ವ್ಯಕ್ತಿ ಆಗಿರ್ಲಿ, ಸ್ಪೀಡ್ ಆಗಿ ಹೋಗ್ತಿತ್ತು ಅಂದ್ರೆ ಅಲ್ಲಿ ಸಡನ್ ಆಗಿ ನಿಲ್ಸಕ್ ಬರೋದಿಲ್ಲ. ಸಡನ್ ಆಗಿ ನಿಲ್ಸಿದ್ರೆ ಅಪಘಾತ ಆಗುತ್ತೆ, ಸಡನ್ ಆಗಿ ಬ್ಯಾಲೆನ್ಸ್ ಸಿಗೋದಿಲ್ಲ ಅಂತ ಅರ್ಥ ಆಯ್ತಾ? ಇದು ಇಂಡೈರೆಕ್ಟ್ ಆಗಿ ನಮ್ಗೆ ಯಾವುದು ನ್ಯೂಟನ್ನ ಮೊದಲನೇ ನಿಯಮದ ಬಗ್ಗೆ ಅಪ್ಲೈಡ್ ಆಗಿ ಕೇಳಿದ್ದಾನೆ. ಏನು ಹೇಳುತ್ತೆ ಸರ್ ನ್ಯೂಟನ್ನ ಮೊದಲನೇ ನಿಯಮ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದಾಗ, ಯಾವುದೇ ಒಂದು ವಸ್ತುವಿನ ಮೇಲೆ ಬಾಹ್ಯ ಬಲ ಏರ್ಪಟ್ಟರೆ ಮಾತ್ರ ಆ ವಸ್ತುವಿನ ಸ್ಥಿತಿ ಅಥವಾ ಸ್ಥಳ ಬದಲಾವಣೆ ಆಗುತ್ತೆ, ಇಲ್ಲಾಂದ್ರೆ ಬದಲಾವಣೆ ಆಗೋದಿಲ್ಲ ಅಂತ. ಏನು? ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ವಸ್ತು ಇದೆ, ಇದ್ರ ಮೇಲೆ ನಾನು ಬಲ ಹಾಕ್ದೆ ಅಥವಾ ಹಿಂಗ್ ಮುಟ್ದೆ, ಈ ತರ ದೂಕ್ದೆ ಅಂತಂದ್ರೆ ಮಾತ್ರ ಇದು ತನ್ನ ತನ್ನ ಸ್ಥಳ ಅಥವಾ ಸ್ಥಿತಿಯನ್ನ ಕಳ್ಕೊಳ್ಳುತ್ತೆ. ಹೌದಾ? ಸ್ಥಿತಿ ಅಥವಾ ಸ್ಥಳ ಚೇಂಜ್ ಮಾಡುತ್ತೆ. ಇಲ್ಲ ನಾನು ಮುಟ್ಟಿಲ್ಲ ಅಂದ್ರೆ ಅದು ಇಲ್ಲಿರ್ಬೇಕು, ಅಲ್ಲೇ ಇರ್ತಿತ್ತು. ಎಷ್ಟು ವರ್ಷ, 20 ವರ್ಷ ಬಿಟ್ಕೊಂಡ್ ನೋಡಿದ್ರು, ಇಲ್ಲ ಎಷ್ಟು ವರ್ಷ ಬಿಟ್ಕೊಂಡ್ ನೋಡಿದ್ರು ಅದು ಅಲ್ಲೇ ಇರುತ್ತೆ. ಮುಟ್ಟಿಲ್ಲ ಅಂದ್ರೆ, ಮುಟ್ಟಿದ್ರೆ ಮಾತ್ರ ತನ್ನ ಸ್ಥಿತಿ ಅಥವಾ ಸ್ಥಳವನ್ನ ಚೇಂಜ್ ಮಾಡುತ್ತೆ, ಇಲ್ಲಾಂದ್ರೆ ಅದು ವಿಶ್ರಾಂತ ಸ್ಥಿತಿಯಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಇದಕ್ಕೆ ನಾವು ನ್ಯೂಟನ್ನ ಮೊದಲನೇ ನಿಯಮ ಅಂತ ಕರಿತೀವಿ, ಅಥವಾ ಜಡತ್ವದ ನಿಯಮ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಒಂದು ಬಸ್ ನಿಂತಿರುತ್ತೆ, ನಾವು ಕೂತ್ಕೋತೀವಿ. ಇನ್ನೇನು ಬಸ್ ಸ್ಟ್ಯಾಂಡ್ ಇಂದ ಬಿಡಬೇಕು ಅಂದಾಗ ಡ್ರೈವರ್ ರೇಸನ್ನು ಇಟ್ಟಿದ ತಕ್ಷಣನೇ ಬಸ್ ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ಪ್ರಯಾಣಿಕರೆಲ್ಲರೂ ಕೂಡ ಹಿಂದಕ್ಕೆ ವಾಲ್ತಾರೆ. ಕಾರಣ ಏನು ಅಂತ ಕೇಳ್ತಾನೆ, ಜಡತ್ವ. ಅರ್ಥ ಆಯ್ತಾ? ಇನ್ನೂ ಒಂದು ಹೇಳೋದಾದ್ರೆ, ಚಲಿಸ್ತಾ ಇರ್ತಕ್ಕಂಥ ಬಸ್ಸು ಆಗ್ಲೇ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಸಡನ್ ಆಗಿ ಏನೋ ಒಂದು ನಾಯಿ ಅಡ್ಡ ಅಂತ ಹೇಳಿ ಸಡನ್ ಬ್ರೇಕ್ ಹಿಡಿದ ತಕ್ಷಣ ಪ್ರಯಾಣಿಕರೆಲ್ಲರೂ ಕೂಡ ಮುಂದೆ ಬೀಳ್ತಾರೆ, ಒಬ್ಬರ ಮೇಲೆ ಒಬ್ರು ಬೀಳ್ಬಿಡ್ತಾರೆ, ನಿಂತ್ಕೊಂಡಾರಲ್ಲ. ಹೌದಾ? ಕಾರಣ ಏನು ಅಂತ ಕೇಳ್ತಾನೆ, ಅದು ಕೂಡ ಜಡತ್ವ. ಇಲ್ಲಿ ಜಡತ್ವ ಹೆಂಗ್ ಉಂಟಾಯ್ತು ಸರ್, ಯಾರು ಬಲ ಏರ್ಪಟ್ರು ಅಂತ ಕೇಳಿದಾಗ, ಅಲ್ಲಿ ಸ್ಟಾರ್ಟಿಂಗ್ ಗಾಡಿ ಮೂವ್ ಆಗ್ಬೇಕಾದ್ರೆ ಹಿಂದಕ್ಕೆ ವಾಲ್ದ್ವಲ್ಲ ರೇಸ್ ಇಟ್ಟಾಗ, ಅಲ್ಲಿ ಡ್ರೈವರ್ ಬಲ ಹಾಕದೇ ಇದ್ದಿದ್ರೆ ಅದು ಸ್ವಲ್ಪ ಮುಂದೆ ಹೋಗ್ತಿತ್ತ ವಸ್ತು? ಇಲ್ಲ, ಹೋಗ್ತಿಲ್ಲ. ಬಲ ಹಾಕಿದ್ಕೆ ಬಾಹ್ಯ ಬಲ ಏರ್ಪಟ್ಟಾಗ ಮಾತ್ರ ವಸ್ತುವಿನ ಸ್ಥಿತಿ ಬದಲಾವಣೆ ಆಯ್ತು. ಅರ್ಥ ಆಯ್ತಾ? ಇದು ಒಂದು ಉದಾಹರಣೆ. ನೆಕ್ಸ್ಟ್, ಅಲ್ಲಿ ಸ್ಪೀಡ್ ಹೋಗ್ಬೇಕಾದ್ರೆ ಬ್ರೇಕ್ ಒತ್ತ. ಹೌದಾ? ಬ್ರೇಕ್ ಒತ್ತದಾಗ ಮಾತ್ರ ನಿಂತಿರ್ತಕ್ಕಂಥ ಜನ ಎಲ್ಲ ಮುಂದಕ್ಕೆ ವಾಲಿದ್ರು, ಹಾಗಾಗಿ ವಸ್ತು ನಿಂತ್ಕೋತು. ಅಲ್ಲಿ ಬ್ರೇಕಿನ ಮೇಲೆ ಬಲ ಹಾಕಿದಾಗ ಮಾತ್ರ ನಿಂತ್ಕತ್ತು, ಇಲ್ಲಾಂದ್ರೆ ನಿಂತ್ಕೋತಿರ್ಲಿಲ್ಲ. ಇದು ಜಡತ್ವಕ್ಕೆ ಒಂದು ಉತ್ತಮ ಉದಾಹರಣೆ. ನ್ಯೂಟನ್ನ ಯಾವ ನಿಯಮವನ್ನ ಜಡತ್ವದ ನಿಯಮ ಅಂತ ಕೇಳ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಅದು ನ್ಯೂಟನ್ನ ಮೊದಲ ನಿಯಮವನ್ನ ನಾವು ಜಡತ್ವದ ನಿಯಮ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನು ಯಾವುದು ನ್ಯೂಟನ್ನ ಮೊದಲನೇ ನಿಯಮ, ಎರಡನೇ ನಿಯಮ, ಮೂರು ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಇವುಗಳ ಬಗ್ಗೆ ನಾನು ಸಪರೇಟ್ ಒಂದು ವಿಡಿಯೋ ಮಾಡಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ನಿಮಗೆ ಯಾವ ಟಾಪಿಕ್ ಕಷ್ಟ ಆಗುತ್ತೋ ಅವುಗಳನ್ನ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಬರ್ತಕ್ಕಂಥ ತರಗತಿಗಳಲ್ಲಿ ಅವುಗಳೆಲ್ಲವನ್ನ ಕೂಡ ನೀಟಾಗಿ ಇನ್ ಡೀಟೇಲ್ ಆಗಿ 360 ಡಿಗ್ರಿ ಆಂಗಲ್ ಅಲ್ಲಿ ನಿಮಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು ಈ ಮೂಲಕ ತಿಳಿಸ್ತೀನಿ. ನೆಕ್ಸ್ಟ್, 7ನೇ ಪ್ರಶ್ನೆ, DNA ಯಲ್ಲಿರುವ ಯಾವ ನೈಟ್ರೋಜನಸ್ ಬೇಸ್ RNA ಯಲ್ಲಿ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ ಅಂತ ಪ್ರಶ್ನೆ ಕೇಳಿದೆ. ಅಂದ್ರೆ DNA ಯಲ್ಲಿ ಯಾವ ವಸ್ತುಗಳಿದಾವೆ, ಅಲ್ಲಿ DNA ಯಲ್ಲಿ ಕಂಡು ಬರತಕ್ಕಂಥ ವಸ್ತುಗಳು RNA ಯಲ್ಲಿ ಇಲ್ಲ ಅಂತ ಪ್ರಶ್ನೆ ಕೇಳಿದೆ. ಇಲ್ಲಿ ನೋಟಲ್ಲಿ ಹಾಕಿದ್ದೀನಿ. DNA ಅಂದಾಗ ATGC ಕಂಡು ಬರುತ್ತೆ, RNA ಅಂದಾಗ AUGC ಕಂಡು ಬರುತ್ತೆ. ಏನು ಸರ್ ATGC? ಇಲ್ಲಿ AUGC ಕಂಡು ಬರುತ್ತೆ ಅಂತ ಹೇಳಿದೆ. ಇಲ್ಲಿ A ಅಂದ್ರೆ ಅಡಿನೈನ್, ಅಡಿನೈನ್, A ಅಂದ್ರೆ ಅಡಿನೈನ್ ಅಂತೀವಿ, T ಅಂದ್ರೆ ಥೈಮಿನ್ ಅಂತೀವಿ, G ಅಂದ್ರೆ ಗ್ವಾನಿನ್ ಅಂತೀವಿ, C ಅಂದ್ರೆ ಸೈಟೋಸಿನ್ ಅಂತ ಕರಿತೀವಿ. ನೆಕ್ಸ್ಟ್ RNA ಅಂದಾಗ A ಅಂದಾಗ ಅಡಿನೈನ್, U ಅಂದ್ರೆ ಯುರಾಸಿಲ್, G ಅಂದ್ರೆ ಗ್ವಾನೈನ್, C ಅಂದ್ರೆ ಸೈಟೋಸಿನ್ ಅಂತ ಕರಿತೀವಿ. ಇಲ್ಲಿ T ಬದಲಾಗಿ RNA ಯಲ್ಲಿ DNA ಯಲ್ಲಿ ಯಾವುದು T ಇತ್ತು, ಅಂದ್ರೆ ಥೈಮಿನ್ ಇತ್ತು. ಅದೇ RNA ಯಲ್ಲಿ ಯುರಾಸಿಲ್ U ಬಂತು. ಹಾಗಾಗಿ ಡಿಫ್ರೆನ್ಸ್ ಏನು ಅಂತ ಕೇಳಿದಾನೆ, RNA ಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು DNA ಯಲ್ಲಿ ಕಂಡು ಬರ್ತಕ್ಕಂಥ RNA ಇಲ್ಲಿ ಇಲ್ಲ ಅಂತ ಕೇಳಿದಾನೆ. ಆನ್ಸರ್ ಥೈಮಿನ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅರ್ಥ ಆಯ್ತಾ? DNA ಅಂದಾಗ ATGC ಬರುತ್ತೆ. ಹೌದಾ? RNA ಅಂದಾಗ AUGC ಬರುತ್ತೆ. ಇಷ್ಟು ನಾವು ಸಿಂಪಲ್ ಆಗಿ ವಿಜ್ಞಾನ ಅಂದಾಗ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಪ್ರಶ್ನೆಯನ್ನ ಸ್ವಲ್ಪ ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ಹಂಗನ ಮಾತ್ರ ಸುಲಭವಾಗಿ ಆನ್ಸರ್ ಮಾಡೋದಕ್ಕೆ
ಸುಲಭ ಅನಿಸುತ್ತೆ. ನೆಕ್ಸ್ಟ್ 8ನೇದು, ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದಾನೆ. ಯಾವ ಜೋಡಿ ತಪ್ಪಾಗಿದೆ? ಆರ್ ಬಿ ಸಿ ಅಂದಾಗ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದು? ಆರ್ ಬಿ ಸಿ. ಹೌದು, ಮಾಡುತ್ತೆ. ನೆಕ್ಸ್ಟ್ ಡಬ್ಲ್ಯೂ ಬಿ ಸಿ ಅಂದಾಗ ಇಮ್ಯುನಿಟಿಯನ್ನ ಏನ್ ಮಾಡುತ್ತೆ? ಇಮ್ಯುನಿಟಿಯನ್ನ ಕೊಡ್ತಾ ಹೋಗುತ್ತೆ. ಯಾವುದು? ಡಬ್ಲ್ಯೂ ಬಿ ಸಿ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂದಾಗ ಈ ಪ್ಲೇಟ್ಲೆಟ್ಸ್ ಅಲ್ಲಿ ನಮ್ಗೆ ಏನ್ ಬರುತ್ತೆ ಸರ್ ಅಂತ ಕೇಳ್ದ ಹೋದಾಗ ಇದರ ಮುಖ್ಯ ಕಾರ್ಯ ಪ್ಲೇಟ್ಲೆಟ್ಸ್ ನ ಮುಖ್ಯ ಕಾರ್ಯ ಏನಂತ ಕೇಳಿದಾಗ ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ಬೇಕಾಗಿತ್ತು. ಹೌದಾ? ಹಾಗಾದ್ರೆ ಆರ್ ಬಿ ಸಿ ಕಾರ್ಯ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್, ಅಂದ್ರೆ ಅಲ್ಲಿ ಆರ್ ಬಿ ಸಿ ಅಲ್ಲಿ ಇರ್ತಕ್ಕಂತಹ ಯಾವುದು ಹಿಮೋಗ್ಲೋಬಿನ್ ಏನ್ ಮಾಡತ್ತಪ್ಪ ಅಂದ್ರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಡಬ್ಲ್ಯೂ ಬಿ ಸಿ ಕೆಲಸ ಇಮ್ಯುನಿಟಿ ಅಂದ್ರೆ ರೋಗದ ವಿರುದ್ಧ ರಕ್ಷಣೆಯನ್ನ ನೀಡ್ತಾ ಹೋಗುತ್ತೆ, ಅಥವಾ ಏನು ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಡಬ್ಲ್ಯೂ ಬಿ ಸಿ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂದಾಗ ಬ್ಲಡ್ ಕ್ಲಾಟಿಂಗ್ ಅಂದ್ರೆ ರಕ್ತ ಹೆಪ್ಪುಗಟ್ಟಲು ಕಾರಣ ಆಗುತ್ತೆ. ಹೌದು, ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ಹೌದಾ? ಹಾಗಾದ್ರೆ ಪ್ಲಾಸ್ಮಾ ಏನು ಸರ್? ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಬೈ ಹಿಮೋಗ್ಲೋಬಿನ್. ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆರ್ ಬಿ ಸಿ ಕರೆಕ್ಟ್ ಇದೆ, ಡಬ್ಲ್ಯೂ ಬಿ ಸಿ ಕರೆಕ್ಟ್ ಇದೆ, ಪ್ಲೇಟ್ಲೆಟ್ಸ್ ಕಡಿಮೆ ಇದೆ. ಹಾಗಾದ್ರೆ ಪ್ಲಾಸ್ಮಾ ತಪ್ಪಾಗಿದೆ. ಹಾಗಾದ್ರೆ ಪ್ಲಾಸ್ಮಾದ ಕೆಲಸ ಏನು ಸರ್ ಅಂತ ನೋಡ್ತಾ ಹೋದಾಗ ಈ ಪ್ಲಾಸ್ಮಾ ಅಂದಾಗ ಈ ಪ್ಲಾಸ್ಮಾದ ಕೆಲಸ ಏನು ಸರ್ ಅಂದ್ರೆ ಹಾರ್ಮೋನ್ಸ್ ಆಗಿರ್ಬೋದು, ಹಾರ್ಮೋನ್ಸ್, ಬ್ಲಡ್ ಸೆಲ್ಸ್, ನ್ಯೂಟ್ರಿಯೆಂಟ್ಸ್ ಇವುಗಳನ್ನ ಸಾಗಣೆ ಮಾಡುವಂತ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಅದು ಪ್ಲಾಸ್ಮಾ ಮಾಡುತ್ತೆ. ಇಲ್ಲಿ ಇವ್ರು ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ. ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ಆಮ್ಲಜನಕವನ್ನು ಸಾಗಾಣಿಕೆ ಮಾಡುತ್ತೆ. ಅದು ಹಿಮೋಗ್ಲೋಬಿನ್ ಮುಖಾಂತರ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ. ಹಾಗಾಗಿ ಆನ್ಸರ್ ಇದೇ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಮೊದಲನೇದಾಗಿ ಆರ್ ಬಿ ಸಿ ಬಗ್ಗೆ ಹೇಳೋದಾದ್ರೆ ಆರ್ ಬಿ ಸಿ ಅಂದಾಗ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಈ ರೆಡ್ ಬ್ಲಡ್ ಸೆಲ್ಸ್ ಅಂದಾಗ ಈ ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ಇವುಗಳನ್ನ ನಾವು ಅರಿಥ್ರೋಸೈಟ್ಸ್ ಅಂತ ಕರಿತೀವಿ. ಅರಿಥ್ರೋಸೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳ ಜೀವಿತಾವಧಿ ಎಷ್ಟು ಅಂದ್ರೆ 120 ದಿನಗಳು. ರೆಡ್ ಬ್ಲಡ್ ಸೆಲ್ಸ್ ನ ಏನು ಜೀವಿತಾವಧಿ ಎಷ್ಟು ಅಂತ ಕೇಳಿದ್ರೆ 120 ದಿನಗಳು. ಕಾರ್ಯ ಏನು ಅಂದ್ರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಅಂತ ಆಗ್ಲೇ ಪ್ರಶ್ನೆ ಕೊಟ್ಟಿದ್ದಾರೆ. ಹೌದಾ? ಈ ರಕ್ತ ಕೆಂಪಾಗಿದ್ದ ಕಾರಣ ಏನು ಅಂತ ಕೇಳ್ತಾರೆ. ಹಿಮೋಗ್ಲೋಬಿನ್. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್ ಅಂತ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಆರ್ ಬಿ ಸಿಯ ಕೊರತೆಯಿಂದ ಬರ್ತಕ್ಕಂತಹ ರೋಗ ಯಾವುದು ಅಂತ ಕೇಳ್ತಾನೆ. ರೋಗ ಅನೇಮಿಯಾ. ಹಾಗಾದ್ರೆ ಆರ್ ಬಿ ಸಿ ಕಡಿಮೆಯಾದ್ರೂ ಬರ್ತಕ್ಕಂಥ ರೋಗ ಯಾವುದು ಅಂತ ಕೇಳ್ತಾನೆ. ಪಾಲಿಕ್ತೀಮಿಯಾ. ಅಂತ ಆನ್ಸರ್ ಮಾಡ್ಬೇಕಾಗಿತ್ತು. ಅರ್ಥ ಆಯ್ತಾ? ಆರ್ ಬಿ ಸಿ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ನಾವು ಹೇಳ್ಬೇಕು. ಇನ್ನು ಒಂದು ಹನಿ ಅಥವಾ 1 mm³ ಅಂತ ಹೇಳ್ತೀವಿ. ಇದರಲ್ಲಿ 1 ಹನಿ ರಕ್ತದಲ್ಲಿ ಅಥವಾ 1 mm³ ಅಲ್ಲಿ ಎಷ್ಟು ಆರ್ ಬಿ ಸಿ ಸೆಲ್ಸ್ ಇರ್ತವೆ ಅಂತ ಕೇಳ್ತಾನೆ. 4.5 to 5.5 ಮಿಲಿಯನ್ ಏನು ಆರ್ ಬಿ ಸಿ ಸೆಲ್ಸ್ ಇರ್ತವೆ. ಯಾವುದರಲ್ಲಿ? 1 ಹನಿ ರಕ್ತದಲ್ಲಿ ಅಥವಾ 1 mm³ ಅಲ್ಲಿ 4.5 to 5.5 ಮಿಲಿಯನ್ ಸೆಲ್ಸ್ ಇರ್ತವೆ ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಯಾವುದಕ್ಕೆ? ಒಂಟೆಗೆ ಹೊರತುಪಡಿಸಿ ಬೇರೆ ಯಾವುದರಲ್ಲೂ ನ್ಯೂಕ್ಲಿಯಸ್ ಇರೋದಿಲ್ಲ. ಯಾವುದಕ್ಕೆ? ಆರ್ ಬಿ ಸಿ ಅಲ್ಲಿ. ಎಷ್ಟೇನು ಆರ್ ಬಿ ಸಿ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಡಬ್ಲ್ಯೂ ಬಿ ಸಿ ಬಗ್ಗೆ ಹೇಳೋದಾದ್ರೆ ಈ ಡಬ್ಲ್ಯೂ ಬಿ ಸಿ ಅಂದಾಗ ನಮಗೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಕರಿತಾ ಹೋಗ್ತೀವಿ. ಇವುಗಳ ಜೀವಿತಾವಧಿ ಎಷ್ಟು ಸರ್ ಅಂತ ಕೇಳಿದಾಗ 14 ದಿನಗಳು ಅಥವಾ 2 ವಾರ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಇವುಗಳ ಕೆಲಸ ಏನು ಸರ್ ಅಂತ ಅಂದಾಗ ಏನು ರೋಗದ ವಿರುದ್ಧ ರಕ್ಷಣೆ ನೀಡುತ್ತೆ. ಹೌದಾ? ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹೌದಾ? ನೆಕ್ಸ್ಟ್ ಈ ಒಂದು ಡಬ್ಲ್ಯೂ ಬಿ ಸಿ ಕಡಿಮೆ ಆಗೋದ್ರಿಂದ ಏನಾಗುತ್ತೆ? ಈ ಡಬ್ಲ್ಯೂ ಬಿ ಸಿ ಕೌಂಟ್ ಎಷ್ಟಿರ್ಬೇಕು ಸರ್ ಅಂತ ಕೇಳಿದಾಗ 6,000ದಿಂದ 10,000 ಇರಬೇಕು. ಈ 10,000 ಮೀರಿದ್ರೆ ಏನಾಗುತ್ತೆ? 10,000 ಮೀರಿದ್ರೆ
ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಬ್ಲಡ್ ಕ್ಯಾನ್ಸರ್ ಬರುತ್ತೆ ಯಾರಿಗೆ? 10,000 WBC ಕೌಂಟ್ ಜಾಸ್ತಿ, ಒಂದು ಹನಿ ರಕ್ತದಲ್ಲಿ 6,000ರಿಂದ 10,000 ಏನು WBC ಸೆಲ್ಸ್ ಇರಬೇಕು ಒಂದು ಹನಿ ರಕ್ತದಲ್ಲಿ. ಆದರೆ 10,000 ಮೀರ್ತು ಅಂದ್ರೆ ಅದು ಬ್ಲಡ್ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಬ್ಲಡ್ ಕ್ಯಾನ್ಸರ್ ಒಂದು ಅನುವಂಶೀಯ ರೋಗ ಹೌದು ಅಥವಾ ಅಲ್ಲ ಅಂತ ಕೇಳ್ತಾನೆ. ಅನುವಂಶೀಯ ರೋಗ ಅಲ್ಲ. ಅರ್ಥ ಆಯ್ತಾ? ಇಷ್ಟೇನು WBC ಬಗ್ಗೆ ಮಾಹಿತಿ. ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂದಾಗ, ಈ ಪ್ಲೇಟ್ಲೆಟ್ಸ್ ಅಂದಾಗ ಇದರ ಈ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಹೌದಾ? ಇದು ಕೆಂಪು ರಕ್ತ ಕಣಗಳು, ಇದು ಬಿಳಿ ರಕ್ತ ಕಣಗಳು, ಇದು ಏನು ಕಿರುತಟ್ಟೆಗಳು ಅಂತ ಕರಿತಾ ಹೋಗ್ತೀವಿ. ಇದರ ಜೀವಿತಾವಧಿ ಎಷ್ಟು ಅಂದ್ರೆ 8ರಿಂದ 9 ದಿನಗಳಂತ ಕರಿತಾ ಹೋಗ್ತೀವಿ. ಇದರ ಮುಖ್ಯ ಕೆಲಸ ಏನು ಅಂದ್ರೆ ರಕ್ತ ಹೆಪ್ಪುಗಟ್ಟುವುದು ಇದರ ಮುಖ್ಯವಾದ ಕೆಲಸ, ಹೌದಾ? ಇದು ಒಂದು ಹನಿ ರಕ್ತ ಅಥವಾ 1 mm³ ಅಲ್ಲಿ ಎಷ್ಟಿರ್ಬೇಕು ಸರ್ ಅಂತ ಕೇಳಿದ್ರೆ 2.5 ಲಕ್ಷ ಸೆಲ್ಸ್ ಇರಬೇಕು ಯಾವುದರಲ್ಲಿ? ಒಂದು ಹನಿ ರಕ್ತದಲ್ಲಿ. ಹಾಗಾದ್ರೆ ಇದು ಕಡಿಮೆ ಆದ್ರೆ ಅಂದ್ರೆ ಸೆಲ್ಸ್ ಒಂದು ಹನಿ ರಕ್ತದಲ್ಲಿ 2.5 ಲಕ್ಷ ಏನಿರ್ಬೇಕು? ಸೆಲ್ಸ್ ಪ್ಲೇಟ್ ಕಿರುತಟ್ಟೆಗಳು ಇರಬೇಕು, ಹೌದಾ? ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ? ಡೆಂಗ್ಯೂ ಬರುತ್ತೆ. ಅರ್ಥ ಆಯ್ತಾ? ಈ ಡೆಂಗ್ಯೂ ಬಂದ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ರಕ್ತದ ಅನುಪಾತ ಕೇಳ್ತಾನೆ. ರಕ್ತದ ಅನುಪಾತ ಅಂತ ಕೇಳ್ತಾನೆ 500:1:25 ಅಂತ ಹೇಳ್ಬೇಕು. ಅಂದ್ರೆ 500 RBC ಇದ್ರೆ 1 WBC ಇರುತ್ತೆ, ಇನ್ನು 25 ಪ್ಲೇಟ್ಲೆಟ್ಸ್ ಇರುವಂಥದ್ದು ಅಂತ ಇದರ ಒಂದು ಎಕ್ಸ್ಪ್ಲನೇಷನ್. ಇಷ್ಟೇನು RBC, WBC ಮತ್ತು ಪ್ಲೇಟ್ಲೆಟ್ಸ್ನ ಒಂದು ಇನ್ಫಾರ್ಮೇಶನ್. ನೆಕ್ಸ್ಟ್, ಧೂಮಪಾನದ ಬಗೆಗಿನ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಥವಾ ಗಮನಿಸಿ ಹಾಗೂ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಕೇಳಿದಾನೆ. ಇದರ ಏನ್ ಸರ್ ಹಂಗಂದ್ರೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಹೇಳಿಕೆ 1 ಏನು? ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ. ಧೂಮಪಾನ ಬಿಡುಗಡೆ ಅಂದ್ರೆ ಧೂಮಪಾನ ಮಾಡಿದಾಗ ನೈಟ್ರಿಕ್ ಆಕ್ಸೈಡ್ ಬಿಡುಗಡೆ ಆಗುತ್ತಾ? ಇಲ್ಲ, ತಪ್ಪು. ಏನ್ ಬರುತ್ತೆ? ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಹಾಗಾಗಿ ಧೂಮಪಾನ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ, ಬಟ್ ತಪ್ಪು. ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ. ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತ ಆಗಿರ್ತಕ್ಕಂಥ ಆಮ್ಲಜನಕ ಸಾಂದ್ರತೆ ಕಡಿಮೆ ಆಗುತ್ತೆ. ಇಲ್ಲಿ ನೈಟ್ರಸ್ ಆಕ್ಸೈಡ್ ಜೊತೆಗೆ ತೆಗೆದು ನಾವು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹಾಕಬೇಕಾಗಿತ್ತು. ಅರ್ಥ ಆಯ್ತಾ? ಇನ್ನು ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ಗಳಿಗೆ ಉಂಟು ಮಾಡುವ ಮುಕ್ತ ಕ್ಯಾಡಿಕಲ್ಗಳನ್ನು ಉತ್ಪಾದನೆ ಮಾಡುತ್ತದೆ. ಹೌದು, ಧೂಮಪಾನ ಮಾಡೋದ್ರಿಂದ ಹಲವಾರು ವಸ್ತುಗಳಿಂದಾಗಿ ನಮಗೆ ಏನ್ ಬರುತ್ತೆ ಸರ್ ಅಂತ ಕೇಳಿದ್ರೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಧೂಮಪಾನ ಮಾಡಬಾರ್ದು. ನಾವು ಹುಡುಗರಲ್ಲಿ ಕೇಳ್ಕೊಳ್ಳೋದು ಒಂದೇ, ಏನು ಹಲವಾರು ನಿಮ್ಮ ಫ್ರೆಂಡ್ಸ್ ಏನೋ ಮಾಡ್ತಾರೆ ಅಥವಾ ನೀವೇನೋ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಅಲ್ಲಿ ಧೂಮಪಾನ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅದನ್ನ ಬಿಡೋದು ಒಳ್ಳೇದು. ಅರ್ಥ ಆಯ್ತಾ? ಇನ್ನು ಕಾರ್ಬನ್ ಮೊನಾಕ್ಸೈಡ್ ಅಂದಾಗ ಹೇಳಿಕೆ ಇಲ್ಲಿ ಏನ್ ಕೇಳಿದರೆ ಸರಿಯಾದ ಆಯ್ಕೆಯನ್ನು ಗಮನಿಸಿ ಅಂತ ಕೇಳಿದರೆ ಹೇಳಿಕೆ 1 ತಪ್ಪಾಗುತ್ತೆ, ಹೇಳಿಕೆ 2 ಸರಿ ಆಗುತ್ತೆ. ಹಾಗಾಗಿ ಆಪ್ಷನ್ ಯಾವ ಸರಿ ಆಯ್ತು? ಆಪ್ಷನ್ 3ನೇದು ಸರಿ ಆಯ್ತು. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ, ಆಪ್ಷನ್ 3 ಸರಿ. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂದಾಗ ಕಾರ್ಬನ್ ಮೊನಾಕ್ಸೈಡ್ ಅಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರ್ತಕ್ಕಂಥ ಭಾಗ ಇದು. ಏನ್ ಸರ್ ಇದು ಕಾರ್ಬನ್ ಮೊನಾಕ್ಸೈಡ್ ಅಂದಾಗ? ಇದು ಒಂದು ವಿಷಕಾರಿ ಅನಿಲ ಅಂತ ಕರಿತೀವಿ. ಕಾರ್ಬನ್ ಮೊನಾಕ್ಸೈಡ್ ಅನ್ನ ವಿಷಕಾರಿ ಅನಿಲ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಅವು ಬೇರೆ ಹೇಳೋದನ್ನ ಕೇಳಿಸ್ಕೊಂಡಿರ್ತೀವಿ. ಅಂದ್ರೆ ಸಿಗರೇಟ್ ಸೇದೋರ್ಗಿಂತ ಆ ವಾಸನೆ ಅಂದ್ರೆ ಹೊಗೆ ಕುಡಿಯೋರಿಗೆ ಎಫೆಕ್ಟ್ ಜಾಸ್ತಿ ಅಂತ. ಆ ಒಂದು ಹೊಗೆಯನ್ನ ಕುಡಿದಾಗ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಒಳಗಡೆ ಹೋಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ, ಉಸಿರುಗಟ್ಟುವಿಕೆ ಉಂಟಾಗುತ್ತೆ. ಹೌದಾ? ಹಾಗಾಗಿ ಅಲ್ಲಿ ಶ್ವಾಸಕೋಶಕ್ಕೂ ತೊಂದರೆ ಆಗುತ್ತೆ. ಈ ಉಸಿರುಗಟ್ಟುವಿಕೆ ಉಂಟಾಗುತ್ತಲ್ಲ, ಈ ಉಸಿರುಗಟ್ಟುವಿಕೆಗೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾನೆ. ಉಸಿರುಗಟ್ಟುವಿಕೆ ತೊಂದರೆ ಇದ್ದವರಿಗೆ ನಾವು ಆಸ್ಫಿಕ್ಸಿಯಾ ಅಂತ ಕರಿತೀವಿ. ಆಸ್ಫಿಕ್ಸಿಯಾ ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಉಸಿರುಗಟ್ಟುವಿಕೆ ತೊಂದರೆ ಇದ್ರೆ ಅದನ್ನ ನಾವು ಆಸ್ಫಿಕ್ಸಿಯಾ ಅಂತ ಕರಿತಾ ಹೋಗ್ತೇವೆ. ಹಾಗಾದ್ರೆ ಉಸಿರುಗಟ್ಟುವಿಕೆ ಕಾರಣವಾದ ಅನಿಲ ಯಾವುದು ಅಂತ ಕೇಳಿದ್ರೆ ಅದನ್ನ ನಾವು ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಬೇಕಾಗಿತ್ತು. ನೆಕ್ಸ್ಟ್, ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹೊರಸೂಸುವಿಕೆ ಪರೀಕ್ಷೆ ಮಾಡಿಸ್ತಾ ಹೋಗ್ತೀವಿ. ಹೌದಾ? ಏನು ಎಮಿಷನ್ ಟೆಸ್ಟ್ ಅಂತ ಮಾಡಿಸ್ತಾ ಹೋಗ್ತೀವಿ. ಹೌದಾ? ಪೊಲೀಸರು ಎಮಿಷನ್ ಟೆಸ್ಟ್ ರಿಪೋರ್ಟ್ ತಗೊಂಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಬೈಕ್ ಹಿಡಿದಾಗ. ಎಮಿಷನ್ ಟೆಸ್ಟ್ ಅಲ್ಲಿ ಏನ್ ಚೆಕ್ ಮಾಡ್ತಾರೆ ಅಂತಂದ್ರೆ ಆ ಬೈಕ್ ಇಂದ ಹೊರಬರತಕ್ಕಂಥ ಕಾರ್ಬನ್ ಮೊನಾಕ್ಸೈಡ್ ನ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಆ ಚೆಕ್ ಮಾಡಲು ಬಳಸ್ತಕ್ಕಂತಹ ಇನ್ಸ್ಟ್ರೂಮೆಂಟ್ ಯಾವುದು ಅಂತ ಕೇಳ್ತಾರೆ? ಗ್ಯಾಸ್ ಅನಲೈಸರ್ ಅಥವಾ ಅನಿಲ ವಿಶ್ಲೇಷಕ ಅಂತ ಕರಿತೀವಿ. ಅನಿಲ ವಿಶ್ಲೇಷಕ ಅಂತ ಕರಿತಾ ಹೋಗ್ತೀವಿ. ಇಷ್ಟು ಈ ಒಂದು ಎಮಿಷನ್ ಟೆಸ್ಟ್ ಬಗ್ಗೆ ಮಾಹಿತಿ. ಅರ್ಥ ಆಯ್ತಾ? ಈ ಎಮಿಷನ್ ಟೆಸ್ಟ್ ನ ಉಪಕರಣ ಯಾವುದು ಅಂತ ಕೇಳಿದ್ರೆ ಗ್ಯಾಸ್ ಅನಲೈಸರ್ ಅಥವಾ ಕನ್ನಡದಲ್ಲಿ ನಾವು ಅನಿಲ ವಿಶ್ಲೇಷಕ ಅಂತ ಕರಿತಾ ಹೋಗ್ತೀವಿ. ಈ ಒಂದು
ಕಾರ್ಬನ್ ಮೊನಾಕ್ಸೈಡ್ ಇಂದ ಉಸಿರಾಡ ತೊಂದರೆ ಆದ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಕಾರ್ಬನ್ ಮೊನಾಕ್ಸೈಡ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲಿ ನಮಗೆ ತಲೆನೋವು ಉಂಟಾಗುತ್ತೆ, ಆಯಾಸ ಉಂಟಾಗುತ್ತೆ, ದೇಹದಲ್ಲಿ ಚೈತನ್ಯ ಮಟ್ಟ ಕುಂದುತ್ತೆ. ಹೌದಾ, ನಾವು ಆಕ್ಟಿವ್ ಆಗಿರೋದಿಲ್ಲ, ಮೊಬ್ಬಾಗಿ ಆಡ್ತಾ ಇರ್ತೀವಿ. ಇನ್ನು ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಡಿಮೆ ಆಗಿ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಅಂದ್ರೆ ಹಿಮೋಗ್ಲೋಬಿನ್ ನಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿ ಆಘಾತಗಳಿಗೆ ಕಾರಣ ಆಗುತ್ತೆ. ಹೌದಾ, ಏನೇನೋ ಘಟನೆಗಳು ಸಂಭವಿಸೋದಕ್ಕೆ ಕಾರಣ ಆಗುತ್ತೆ. ಇನ್ನು ಹೊಗೆಯಲ್ಲಿರ್ತಕ್ಕಂಥ ಸಿಗರೇಟ್ ಅಂದಾಗ ಪ್ರಶ್ನೆ ಕೊಟ್ಟಿದ್ದಾರೆ. ಸಿಗರೇಟ್ ಅಂದಾಗ ಇದರಲ್ಲಿ ನಾವು ಕಾರ್ಬನ್ ಮೊನಾಕ್ಸೈಡ್ ಅನ್ನ ನೋಡಬಹುದು. ಅರ್ಥ ಆಯ್ತಾ? ಸಿಗರೇಟ್ ಹೊಗೆಯಲ್ಲಿ ಕಂಡುಬರುವ ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೇಕು, ಅಥವಾ ನಿಕೋಟಿನ್ ಅಂತಾನು ಹೇಳ್ಬೋದು. ಯಾವ ವಸ್ತು ಅಂತ ಕೇಳಿದ್ರೆ ನಿಕೋಟಿನ್, ಯಾವ ಅನಿಲ ಅಂತ ಕೇಳಿದ್ರೆ ಬಿಡುಗಡೆ ಆಗುವ ಅನಿಲ ಅಂದ್ರೆ ಅದು ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್, ಈ ನಗರ ತ್ಯಾಜ್ಯ, ಒಣ ಮತ್ತು ಹಸಿ ಕಸವನ್ನ ಒಟ್ಟಿಗೆ ದಹನ ಮಾಡಿದಾಗ ಉಂಟಾಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಾರೆ, ಅದು ಕೂಡ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ನಾವು ಕಸವನ್ನ ತೆಗೆದುಕೊಂಡು ಹೋದಾಗ ನಗರ ಪಾಲಿಕೆಯವರು ಕಸವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಹಸಿ ಕಸ ಬೇರೆ ಹಾಕಿ ಒಣ ಕಸ ಬೇರೆ ಹಾಕಿ ಅಂತ ಹೇಳ್ತಾರೆ. ಅಂದ್ರೆ ಒಣ ಕಸವನ್ನ ತೆಗೆದುಕೊಂಡು ಹೋಗಿ ತಕ್ಷಣ ಸುಡ್ತಾರೆ, ಹಸಿ ಕಸವನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸಿ ಆಮೇಲೆ ಸುಡ್ತಾರೆ. ಒಟ್ಟಿಗೆ ಸುಟ್ಟಾಗ ಏನಾಗುತ್ತೆ ಅಂದ್ರೆ ಹಸಿ ಕಸ ಸುಟ್ಟಾಗ ಅಥವಾ ಹಸಿ ವಸ್ತುಗಳನ್ನು ಸುಟ್ಟಾಗ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗಿ ವಾತಾವರಣಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಬಿಡುಗಡೆ ಆದಾಗ ಉಸಿರಾಟ ತೊಂದರೆ ಆಗ್ಬೋದು ಅಥವಾ ಉಸಿರುಗಟ್ಟುವಿಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ತರ ಬೇರೆ ತ್ಯಾಜ್ಯ ಬೇರೆ ಮಾಡಿ ವಿಲೇವಾರಿ ಮಾಡಿ ಅವುಗಳನ್ನ ಸುಡ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಹಸಿ ಕಟ್ಟಿಗೆ ದಹನದಿಂದಾಗಿ ಉಂಟಾಗುವ ಅನಿಲ ಅಥವಾ ಬಿಡುಗಡೆ, ಹಸಿ ಕಟ್ಟಿಗೆ ದಹನದಿಂದ ಉಂಟಾಗುವ ಅಥವಾ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಕೇಳ್ತೇನೆ, ಅದು ಕೂಡ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ಇಷ್ಟೇನು ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಮಾಹಿತಿ. ಇನ್ನು ಅಂತರ್ದಹನ ಇಂಜಿನ್ಗಳು ಅಂದ್ರೆ ಯಾವುದು? ಅಂತರ್ದಹನ ಅಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಅಂತ ಕರಿತೀವಿ. ಇವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತೇನೆ, ಕಾರ್ಬನ್ ಮೊನಾಕ್ಸೈಡ್. ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ಇಷ್ಟೇನು ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಮಾಹಿತಿ. ಈ ಉಸಿರುಗಟ್ಟುಗೆ ತೊಂದರೆ ಇದ್ರೆ ನಾವು ಅವ್ರಿಗೆ ಏನಂತ ಕರಿತೀವಿ ಅಥವಾ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ ಆಸ್ಫಿಕ್ಸಿಯಾ ಅಂತ ಹೇಳ್ಬೇಕು. ಇವುಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸೈನ್ಸ್ ಪದಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಕಬ್ಬಿಣದ ಅದಿರಿನಲ್ಲಿರುವ ಕಬ್ಬಿಣಾಂಶವನ್ನು ಆಧರಿಸಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ತೋರಿಸುವ ಸರಿಯಾದ ಕ್ರಮ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಏನು? ಕಬ್ಬಿಣದ ಅದಿರನ್ನ ಕೊಟ್ಟಿದ್ದಾನೆ, ಈ ಕಬ್ಬಿಣದ ಅದಿರನ್ನ ಬಳಸ್ಕೊಂಡು ಉನ್ನತ ದರ್ಜೆಯಿಂದ ತೋರಿಸುವ ಸರಿಯಾದ ಕ್ರಮ ಅಂದ್ರೆ ಕಡಿಮೆಯಿಂದ ಜಾಸ್ತಿ ಪ್ರಮಾಣ ಯಾವುದರಲ್ಲಿ ಇರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಆನ್ಸರ್ ಇಲ್ಲಿ ಕಬ್ಬಿಣದ ಅದಿರುಗಳು ಅಂತ ಅಂದಾಗ ಮೊದಲನೇದಾಗಿ ಮ್ಯಾಗ್ನೆಟೈಟ್, ಹೆಮಾಟೈಟ್ ಬರುತ್ತೆ, ಹೆಮಾಟೈಟ್. ಎರಡನೇದು ಮ್ಯಾಗ್ನಾಟೈಟ್, ಹೌದಾ? ಮೂರನೇದು ಲಿಮೋಲೈಟ್ ಅಥವಾ ಲಿಮ್ನೋಲೈಟ್ ಅಂತಾನು ಕರಿತೀವಿ. ನಾಲ್ಕನೇದು ಸೆಡರೈಟ್ ಅಂತ ಕರಿತಾವೆ. ಇವುಗಳಲ್ಲಿ ಈ ಒಂದು ಅದಿರುಗಳಲ್ಲಿ ಎಷ್ಟು ಕಬ್ಬಿಣದ ಅಂಶ ಇರುತ್ತೆ ಅಂತ ನೋಡ್ತಾ ಹೋದಾಗ ಈ ಹೆಮಾಟೈಟ್ ಅಂದಾಗ ಹೆಮಾಟೈಟ್ ಅಲ್ಲಿ ನಾವು Fe2O3 ಅಂತ ಕರಿತೀವಿ. ಹೆಮಾಟೈಟ್ ಅನ್ನ Fe2O3 ಅಂತ ಕರಿತೀವಿ. ಇದರಲ್ಲಿ 69.9% ಕಬ್ಬಿಣ ಇರುತ್ತೆ, ಹೌದಾ? ಇನ್ನು ಮ್ಯಾಗ್ನೆಟೈಟ್ ಅಂದಾಗ 72.4% ಇರುತ್ತೆ ಮ್ಯಾಗ್ನೆಟೈಟ್ ಅಲ್ಲಿ. ಲಿಮ್ನೋಟೈಟ್ ಅಲ್ಲಿ ನಾವು 59.8% ಅನ್ನ ನೋಡ್ತಾ ಹೋಗ್ತೀವಿ. ಈ ಸೆಡರೈಟ್ ಅಲ್ಲಿ 48.7% ಅನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಪ್ರಶ್ನೆ ಏನ್ ಕೇಳಿದಾನೆ? ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ತೋರಿಸುವ ಸರಿಯಾದ ಕ್ರಮವನ್ನು ಕೇಳಿದಾನೆ. ಕಡಿಮೆ ಯಾವ್ದಿದೆ? ಮೊದಲನೇದಾಗಿ ಸೆಡರೈಟ್ ಇದೆ. ಇಲ್ಲಿ ಆಪ್ಷನ್ ಅಲ್ಲಿ 2 ಸೆಡರೈಟ್ ಇದೆ, ಇಲ್ಲೊಂದು. ಎರಡನೇದು ಯಾವ್ದಿದೆ? ಲಿಮ್ನೋಲೈಟ್ ಬರಬೇಕು. ಲಿಮ್ನೋಲೈಟ್ ಇಲ್ಲಿದೆ, ಹೌದಾ? ಹಾಗಾಗಿ ಇದು ಕ್ಯಾನ್ಸಲ್ ಆಯ್ತು. ಫಸ್ಟ್ ಇದಿದೆ, ಹೌದಾ? ಎರಡನೇದು ಲಿಮ್ನೋಲೈಟ್ ಇದೆ. ಮೂರನೇದು ಯಾವ್ದಿದೆ? ಹೆಮಾಟೈಟ್ ಇದೆ, ಹೌದು. ಮೂರನೇ ಆಪ್ಷನ್ ಹೆಮಾಟೈಟ್ ಇದೆ. ನಾಲ್ಕನೇ ಆಪ್ಷನ್ ಮ್ಯಾಗ್ನೆಟೈಟ್ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ. ಈ ತರ ಆನ್ಸರ್ ಮಾಡ್ಬೇಕು. ಇಲ್ಲಿ ವಿಜ್ಞಾನದ ಸೈನ್ಸ್ ಕೆಲವೊಂದು ವರ್ಡ್ಗಳನ್ನ ಹೆಂಗ್ ನೆನ್ಪಿಟ್ಕೋಬೇಕು ಸರ್? ಈಗಾಗಲೇ ಹಿಂದಿನ ಪ್ರಶ್ನೆ ಬಂತು ಆಸ್ಫಿಕ್ಸಿಯಾ. ಈ ತರ ಹಲವಾರು ಟಫ್ ಪದಗಳೆಲ್ಲ ಬರ್ತಾವ. ಇವುಗಳನ್ನ ಬರೆಯೋದಾಗಿರ್ಬೋದು ಅಥವಾ ಪದೇ ಉಚ್ಚಾರ ಮಾಡೋದ್ರಿಂದಾಗಿ ಇವುಗಳು ಬರ್ತವೆ ವಿನಃ ಇಲ್ಲಿ ಬೇರೆ ಯಾವುದೇ ಟ್ರಿಕ್ ಇಲ್ಲ. ಹಾಗಾಗಿ ಪದೇ ನೀವು ಪ್ರಾಕ್ಟೀಸ್ ಮಾಡಬೇಕು ವಿಜ್ಞಾನ ಅಂದಾಗ, ಅಥವಾ ಹಲವಾರು ಪ್ರಶ್ನೆಗಳನ್ನ ಓದಬೇಕು. ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಕೂತಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ 360 ಡಿಗ್ರಿ ಆಂಗಲ್ ಅಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ. ಓಕೆ, ಇನ್ನು ಯಾವ್ದಾದ್ರು ಟಾಪಿಕ್ ಬಗ್ಗೆ ಕ್ವಶನ್ಸ್ ಹೇಳಬೇಕು, ಇಲ್ಲ ಯಾವ್ದಾದ್ರು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದನ್ನ ಮುಂಬರ್ತಕ್ಕಂಥ ತರಗತಿಯಲ್ಲಿ 360 ಡಿಗ್ರಿ ಆಂಗಲ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಚಿತ್ರಣ ಡಯಾಗ್ರಾಮೆಟಿಕ್ ಆಗಿ
ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.